ಸ್ನೇಹಿತರೆ, ನಾನು ನಿಮ್ಮ ಅಪ್ಪಟ ಕನ್ನಡಿಗ ಮನು ಮಾತಾಡ್ತಾ ಇರೋದು. ವಿಷಯ ಏನಪ್ಪ ಅಂದರೆ, ನಮಗೆ ಗೊತ್ತಿರೋ ಮಟ್ಟಿಗೆ ತುಂಬ ದಿನಗಳಿಂದ ಇದೇ ನಮ್ಮ ಕನ್ನಡ ಚಲನಚಿತ್ರ ನಟ ಚಲನಚಿತ್ರ ದರ್ಶನ್ ಅವರು ಡಿ ಬಾಸ್ ಅಂತ ಏನು ಕರಿತೀವಿ ನಾವು, ಆ ವ್ಯಕ್ತಿ ಮೇಲೆ ಇಲ್ಲ ಸಲ್ಲದ ಆರೋಪಗಳು, ದೂರುಗಳು, ಮಾನಸಿಕವಾಗಿ ಪಾಪ ಆ ಒಬ್ಬ ವ್ಯಕ್ತಿಗೆ ಕೆಲವೊಂದು ಜನರಿಂದ ನೋವುಂಟಾಗ್ತಾ ಇದೆ. ಅದು ಬೇಕು ಅಂತ ಮಾಡ್ತಾ ಇದ್ದಾರಾ, ಇಲ್ಲ ಬೇರೆ ಏನಾದ್ರು ಕೆಟ್ಟ ಉದ್ದೇಶದಿಂದ ಮಾಡ್ತಾ ಇದ್ದಾರಾ ಅಂತ ಗೊತ್ತಿಲ್ಲ. ಬಟ್ ಆದರೂ ಕೂಡ ದಿನೇ ದಿನೇ ಅವ್ರ ಮೇಲೆ ಕೆಟ್ಟ ಒಂದು ದೂರುಗಳು, ಕೆಟ್ಟ ಒಂದು ಮಾತುಗಳು ಕೇಳಿ ಬರ್ತಾನೆ ಇದೆ. ಏನಕ್ಕಂದರೆ ನಾವು ಇದಕ್ಕೂ ಮುಂಚೆ ಮೊನ್ನೆ ರೀಸೆಂಟಾಗಿ ಒಂದು 3 days ಬ್ಯಾಕಲ್ಲಿ ಒಂದು ವಿಡಿಯೋಗಳನ್ನ ನೋಡಿದ್ವಿ. ಅವ್ರ ಬರ್ಡೇ ಆದಮೇಲೆ ಒಂದು ಶ್ರೀರಂಗಪಟ್ಟಣದಲ್ಲಿ ಅವ್ರದ್ದು ಮನೆ ಒಂದು ಇದನ್ನ ಇಟ್ಕೊಂಡಿರ್ತಾರೆ. ಆ ಟೈಮಲ್ಲಿ ಹೇಳ್ತಾರೆ ಏನಪ್ಪ ಅಂದರೆ, ಅವರು ಆ್ಯಕ್ಚುಲಿ ಪರ್ಸ್ನಲ್, ಅದು ವೈಯಕ್ತಿಕವಾಗಿ ಹೇಳ್ತಾರೆ. ಅದನ್ನು ಯಾರನ್ನೋ ಒಬ್ರನ್ನ ಟಾರ್ಗೆಟ್ ಮಾಡಿ, ಇನ್ಯಾರನ್ನೋ ಒಬ್ರನ್ನ ಕೀಳಾಗಿ ನೋಡಿ, ಇನ್ಯಾರೋ ಒಬ್ರನ್ನ ಹೆಣ್ಮಕ್ಳ ಬಗ್ಗೆ ಕೆಟ್ಟದಾಗಿ ಅವ್ರು ಮಾತಾಡಿಲ್ಲ. ಅಲ್ಲಿ ಅವರೇನೋ ಅವ್ರ ಪರ್ಸ್ನಲ್ ಲೈಫಿಗೆ ಸಂಬಂಧಪಟ್ಟಂತೆ ಅವಳು ಇವಳು ಅಂತ 2 ಪದ ಯೂಸ್ ಮಾಡ್ತಾರೆ. ಬಟ್ ಅದೇ ಒಂದು ಪದನ ಕೆಲವು ನಮ್ಮ ಅದಕ್ಕೆ ಹೇಳ್ಕೊಳಕ್ಕೆ ಒಂಥರ ನಾಚಿಕೆ ಆಗುತ್ತೆ. ಕೆಲವು ನಮ್ಮ ಹೆಣ್ಮಕ್ಳು ಈಗೇನು ನಾವು ಸೋಷಿಯಲ್ ಮೀಡ್ಯಾದಲ್ಲಿ ನೋಡ್ತಾ ಇದ್ದೀವಿ, ಅಲ್ಲಿ ಒಂದು ಗುಂಪಿದೆ, ಸುಮಾರು ಒಂದು 7-8 ಜನ ಇರ್ಬೋದೇನೋ. ಅವರು ದರ್ಶನ್ ಅವರು ಹೆಣ್ಮಕ್ಳ ಬಗ್ಗೆ ಅಷ್ಟು ಮಾತಾಡಿದ್ರು, ಇಷ್ಟು ಮಾತಾಡಿದ್ರು, ಆ ಥರ ಮಾತಾಡಿದ್ರು, ಈ ಥರ ಮಾತಾಡಿದ್ರು, ತುಂಬ ಕೆಟ್ಟದಾಗಿ ಮಾತಾಡಿದ್ದಾರೆ, ಹಾಗೆ ಹೀಗೆ ಅಂತೆಲ್ಲ ತುಂಬ ಮಾತಾಡಿದ್ರು. ಏನಮ್ಮ ಮಾತಾಡಿದ್ದಾರೆ ಅವರು ಹೇಳಿ? ಅದರಲ್ಲಿ ತಪ್ಪು ಏನಿದೆ? ಅವ್ರ ಪರ್ಸ್ನಲ್ಲು ವೈಯಕ್ತಿಕ ಜೀವನದ ಬಗ್ಗೆ ಅವ್ರಿಗೇನೋ ತುಂಬ ನೋವಾಗಿದೆ, ಕೆಲವೊಂದು ಘಟನೆಗಳು ನಡೆದ್ಮೇಲೆ ಆ ವಿಷಯದಿಂದ ಅವ್ರು ಕೂತಲ್ಲಿ ಹೇಳಿದ್ದಾರೆ. ನನಗೆ ನನ್ನ ಫ್ಯಾನ್ಸ್ಗಳು, ನನ್ನ ಸೆಲೆಬ್ರಿಟಿಗಳು ಮುಖ್ಯ, ನನ್ನ ಕೆಲಸ ನನಗೆ ಮುಖ್ಯ ಅಂತ. ನಾಳೆ ಅವಳು, ಇವತ್ತು ಇವಳು, ಅವೆರಡು ಪದ ಯೂಸ್ ಮಾಡಿದ್ದಾರೆ. ಆ 2 ಪದ ಬಂದುಬಿಟ್ಟು ಅವ್ರು ಬೇರೆ ವೈಯಕ್ತಿಕ, ಬೇರೆ ಯಂಗ್ಸನ್ನಾಗಲಿ, ಬೇರೆ ಯಾರೋ ಒಂದು ಹೆಣ್ಮಕ್ಳು ತೊಗೊಂಡು ಅವ್ರು ಮಾತಾಡಿಲ್ಲ. ಅವ್ರ ಪರ್ಸ್ನಲ್, ಅವ್ರ ಮಿಸಸ್ ಇರ್ಬೋದೇನೋ, ಬಟ್ ಇನ್ಯಾರೋ ಅವ್ರ ಪರ್ಸ್ನಲ್ಲಿ ತೊಗೊಂಡು ಮಾತಾಡಿದ್ದಾರೆ ಅವರು. ಅದನ್ನು ನೀವುಗಳು ಇಲ್ಲ ಸಲ್ಲದ ಕೆಲವೇನೋ ಅಂತಾರಲ್ಲ, ಕೆಲವೊಂದು ಏನೋ ಇದಾದರೆ ಅದಕ್ಕೆ ಒಗ್ಗರಣೆಗಳು ಆಗ್ಬಿಟ್ಟು ಅದನ್ನಾಗಿ ಇದನ್ನಾಗಿ ಕೆಲವರು ಮಾಡ್ತಾರಂತ. ಆ ಕೆಲಸ ನೀವೇನಕ್ಕೆ ಮಾಡ್ತಾಯಿದ್ದೀರಾ ಹೇಳಿ? ದರ್ಶನ್ ಅವ್ರು ಏನೋ ಅವಳು ಇವಳು ಅಂತ ಹೆಣ್ಮಕ್ಳಿಗೆ, ಅವಳು ಇವಳು ಅಂದ ತಕ್ಷಣ ಹೆಣ್ಮಕ್ಳಿಗೆ ರೆಸ್ಪೆಕ್ಟೇ ಕೊಡಲ್ಲ, ಹೆಣ್ಮಕ್ಳ ಬಗ್ಗೆ ಅವ್ರಿಗೊಂದು ಇದೇ ಇಲ್ಲ, ಗೌರವ ಇಲ್ಲ, ಅಷ್ಟೆಲ್ಲ ಮಾತಾಡ್ತಾ ಇದ್ದೀರಲ್ಲ. ಇದೇ ಎಷ್ಟೋ ಕೆಲವರು ನೋಡಿ ಕಲ್ತ್ಕೋಬೇಕು ಅವ್ರನ್ನ. ಅಷ್ಟು ಹೆಣ್ಮಕ್ಳಿಗೆ ಒಂದು ವಿನಯತೆಯಿಂದ ಇರೋವಂಥ ಒಬ್ಬ ವ್ಯಕ್ತಿ ಅಂದರೆ ಅವತ್ತಿನ ಕಾಲದಲ್ಲಿ ನಮ್ಮ ಶಂಕರ್ನಾಗ್ ಅವ್ರು ಇರ್ಬೋದು, ವಿಷ್ಣು ಸರ್ ಇರ್ಬೋದು, ಅಂಬರೀಷ್ ಅಪ್ಪಾಜಿ ಇರ್ಬೋದು, ನಮ್ಮ ರಾಜ್ಕುಮಾರ್ ಸರ್ ಇರ್ಬೋದು. ಅವ್ರನ್ನ ಬಿಟ್ಟರೆ ನೆಕ್ಸ್ಟ್ ನಾವು ಆ ಜನ್ರೇಷನಲ್ಲಿ ಅವ್ರು ನೋಡ್ತಾ ಇದ್ದೀವಿ ಅಂದರೆ ಅದು ಮೋಸ್ಟ್ಲಿ ದರ್ಶನ್ ಸರ್ ಅನಿಸುತ್ತೆ. ಅಷ್ಟು ಇದೆ ಆ ವ್ಯಕ್ತಿ. ಏನಂದ್ರೆ ಒಂದು ನೇರ ನುಡಿ, ಯಾವುದನ್ನು ಒಳಗೆ ಇಟ್ಕೊಳ್ಳಲ್ಲ, ಯಾವುದನ್ನು ಇದು ಮಾಡಲ್ಲ. ಇಲ್ಲಿ ಬಂದಿದ್ದನ್ನ ಆಗ ಹೊರಗಡೆ ಹಾಕ್ತಾರೆ. ಕೆಲಕ್ಕೆ ಅವ್ರಿಗೆ ನಾಟಕ ಆಡೋಕ್ಕೆ ಬರಲ್ಲ. ಅವ್ರನ್ನ ಬಣ್ಣ ಹಚ್ಚೋದು ಒಂದು ಮೋಸ್ಟ್ಲಿ ಆ ಸ್ಕ್ರೀನ್ ಮೇಲೆ ಅನಿಸುತ್ತೆ, ಆ ಒಂದು ಇದರಲ್ಲಿ ಅದ್ರ ಮೇಲೆ ಅವ್ರು ಮತ್ತೆ ಯಾವತ್ತೂ ಬಣ್ಣ ಹಚ್ಚಿ ಇದು ಮಾಡಲ್ಲ. ಅದೇ ಥರ ಅವ್ರ ಮಾತೇನು ಬರುತ್ತೆ ಅದನ್ನು ಹೇಳ್ತಾರೆ. ಅದರಲ್ಲಿ ಏನು ತಪ್ಪಿದೆ? ಬಟ್ ನೀವು ಹೇಳ್ತಾ ಇದ್ದೀರಾ ದರ್ಶನ್ ಅವರು ಆಗಂದ್ರು ಈಗಂದ್ರು, ಏನು ನಮ್ಗೆ ಹೆಣ್ಮಕ್ಳ ಬಗ್ಗೆ ಬೆಲೆ ಇಲ್ವಾ, ಹಾಗೆ ಈಗ ಸಾರಿ ಕೇಳಬೇಕು, ಕ್ಷಮೆ ಕೇಳಬೇಕು. ಇನ್ನೊಂದು ಯಾರೋ ಕೇಳಿದೆ ನಾನು, ಅವ್ರನ್ನ ಮನೆ ಹತ್ರ ಹೋಗ್ತೀವಿ, ಮನೆ ಹತ್ರ ಕೂರ್ತೀವಿ, ಅವ್ರು ಹೊರಗಡೆ ಬರಬೇಕು, ನಾವು ಬಿಡಲ್ಲ ಅವ್ರನ್ನ, ಇದ್ರ ಮುಂದೆ ತುಂಬ ಹೋರಾಟ ಮಾಡ್ತೀವಿ. ಎಲ್ಲಮ್ಮ ಹೋರಾಟ ಮಾಡ್ಬೇಕು ನೀನು? ಹೇಳಿ, ಎಲ್ಲಿ ಹೋರಾಟ ಮಾಡಬೇಕು? ಇದೇ ನಮ್ಮ ಕರ್ನಾಟಕದಲ್ಲಿ, ಇದೇ ನಮ್ಮ ದೇಶದಲ್ಲಿ ದಿನಕ್ಕೊಂದು ಅತ್ಯಾಚಾರ ನಡೀತಾ ಇದೆ. ಅದ್ರ ಬಗ್ಗೆ ಹೋರಾಟ ಮಾಡಿ, ಅದ್ರ ಬಗ್ಗೆ ಕೇಳಿ. ನಮ್ಮ ಹೆಣ್ಮಕ್ಳಿಗೆ ಅನ್ಯಾಯ ಆಗ್ತಾ ಇದೆ, ದಿನಕ್ಕೊಂದು ಅತ್ಯಾಚಾರ ನಡೀತಾ ಇದೆ, ಹೆಣ್ಮಕ್ಳಿಗೆ ಅವ್ರಿಗೆ ನಮ್ಮ ಇದರಲ್ಲಿ ಒಂದು ಸೇಫ್ಟಿ ಇಲ್ಲ, ಅವ್ರನ್ನ ತುಂಬ ಇದು ಮಾಡ್ತಾ ಇದ್ದಾರೆ. ಅತ್ಯಾಚಾರಗಳನ್ನ ನಿಲ್ಲಿಸಿ ಸರ್ಕಾರಕ್ಕೆ ಮನವಿ ಮಾಡಿ, ಅದ್ರ ಬಗ್ಗೆ ನೀವು ಹೋರಾಡಿ. ಅದ್ರ ಬಗ್ಗೆ ನಮಗೂ ಒಂದು ಹೆಮ್ಮೆ ಇದೆ. ಹೇಳಿ. ಇದೇ ರೀಸೆಂಟಾಗಿ ನೋಡಿದ್ವಿ ನಾವು, ಸುಮಾರು ಈಗ 1 year ಆಗ್ತಾ ಬಂತು ಅನಿಸುತ್ತೆ. ಇದೇ ನಾವು ಪುಣ್ಯಕ್ಷೇತ್ರ ಅಂತ ಏನು ಧರ್ಮಸ್ಥಳ ಅಂತ ಕರಿತೀವಿ, ಮಂಜುನಾಥ ಸ್ವಾಮಿ ಸನ್ನಿಧಿಲಿ ಒಂದು ಹೆಣ್ಣು ಮಗು, ಪಾಪ ಇನ್ನೂ ಚಿಕ್ಕ ಮಗು, ಸೌಜನ್ಯ ಅಂತ, ಆ ಹುಡುಗಿ ಮೇಲೆ ಆ ಪುಣ್ಯಕ್ಷೇತ್ರದಲ್ಲಿ ಅತ್ಯಾಚಾರ ನಡೆಯುತ್ತೆ.
ಅಲ್ಲಿ ಅದ್ರ ಆ ವಿಷಯದ ಬಗ್ಗೆ ಮಾತಾಡೋಣ ಒಬ್ಬನೇ ವ್ಯಕ್ತಿ ಅನ್ಸುತ್ತೆ ಪಾಪ, ಅವ್ರು ಯಾರು ಅಂತ ಹೆಸರು ಮರೆದೋಗಿದೆ. ಆ ಟೈಮಲ್ಲಿ ಒಬ್ಬ ವ್ಯಕ್ತಿಗಳೇ ಧ್ವನಿ ಎತ್ತಿ ಮಾತಾಡಿದವರು. ಯಾವ ಮೀಡಿಯಾದಲ್ಲೂ ಬಂದಿಲ್ಲ, ಯಾವ ಚಾನಲ್ಗಳಲ್ಲೂ, ನ್ಯೂಸ್ ಚಾನಲಲ್ಲಿ ಬಂದಿಲ್ಲ. ಇದೇ ಈಗ ಏನು ನೀವು ನೆನ್ನೆ ಮೊನ್ನೆಯಿಂದ ದರ್ಶನ್ ಅವರು ಅದು ಮಾಡಿದರೆ ಸಾರಿ ಕೇಳಬೇಕು ಅಂತ ಓಡಾಡ್ತಾ ಇದ್ದೀರಲ್ಲ ಒಂದು 7-8 ಜನ, ನಿಮ್ಮ ಬಾಯಲ್ಲೂ ಅದ್ರ ಬಗ್ಗೆ ಬಂದಿಲ್ಲ. ಯಾಕೆ? ಅವರೆಲ್ಲ ಹೆಣ್ಮಕ್ಳಲ್ವಾ? ಹೇಳಿ, ಅವರಿಗೆಲ್ಲ ಮಾನ ಮರ್ಯಾದೆ ಇಲ್ವಾ? ಇಲ್ಲ ಅವ್ರನ್ನ ಎತ್ತಿರೋರು ಫ್ಯಾಮಿಲಿಗಳಿಲ್ವಾ? ಅವ್ರ ಕಷ್ಟಗಳು ನಿಮಗೆ ಅರ್ಥ ಆಗಲ್ವಾ? ನಿಮ್ಮನೆ ಹೆಣ್ಮಕ್ಳು ಮಾತ್ರ, ಮೋಸ್ಟ್ಲಿ ನಿಮ್ಮನೆ ಹೆಣ್ಮಕ್ಳು ರೇಪ್ ಆಗಿದ್ರೆ ಮಾತ್ರ ಮಾತಾಡ್ತಾ ಇದ್ರಾ? ಇಲ್ಲ ನಿಮ್ಮನೆ ಹೆಣ್ಮಕ್ಳು ಆ ಥರ ಆಗಿದ್ರೆ ಮಾತ್ರ ನೀವು ಹೊರಗಡೆ ಬರ್ತಾ ಇದ್ರಾ? ಪಾಪ ಆ ಮಗು, ಆ ಪುಣ್ಯಕ್ಷೇತ್ರದಲ್ಲಿ ಆ ಮಗುನ ಅತ್ಯಾಚಾರ ಮಾಡಿ ಕೊಲೆ ಮಾಡ್ತಾರೆ. ಇವತ್ತು ಬಂದು ನೀವು ಬೀದಿಗೆ ಇಳ್ದಿದ್ದೀರಲ್ಲ ಮನೆ ಬಿಟ್ಟು, ಬಟ್ ಅವತ್ತಿನ ದಿನ ಯಾಕೆ ನೀವು ಯಾರು ಬೀದಿಗೆ ಬಂದಿಲ್ಲ? ಅವತ್ತಿನ ದಿನ ಏನಕ್ಕೆ ಯಾರನ್ನು ಕೇಳಿಲ್ಲ ನೀವು? ನಿಮಗೆಲ್ಲ ಇವತ್ತು ಅನ್ನಿಸ್ತಾ ಇದೆ ದರ್ಶನ್ ಅವಳು ಇವಳು ಅಂದ ತಕ್ಷಣ ನಿಮಗೆ ನಾವು ಹೆಣ್ಮಕ್ಳು, ನಮಗೆ ಅದಿಲ್ಲ, ಗೌರವ ಕೊಡ್ತಾ ಇಲ್ಲ, ನಮಗೆ ಅದಿದೆ, ನಾವು ಅಲ್ಲಿ ಇಲ್ಲಿ ಇದೆ ಅಂತ ಹೇಳ್ತಾ ಇದ್ದೀರಲ್ಲ. ಅವತ್ತಿನ ದಿನ ಹೆಣ್ಮಗುನ ಅತ್ಯಾಚಾರ ಮಾಡಿ ಸಾಯಿಸಿದಾಗ ನೀವೆಲ್ಲ ಎಲ್ಲಿದ್ರಿ? ನೀವೆಲ್ಲ ನಿಜವಾಗ್ಲೂ ಹೆಣ್ಮಕ್ಳಾಗಿದ್ರೆ ಅವತ್ತು ನಿಂತ್ಕೊಂಡು ಬಂದು ಹೊರಗಡೆ ನಿಂತ್ಕೊಂಡು ನಮಗೆ ನ್ಯಾಯ ಬೇಕು ಅಂತ ಕೇಳ್ತಾ ಇದ್ರಿ. ದರ್ಶನ್ ಅವ್ರು ಮಾತ್ರ ಫೋಕಸ್ಸು, ದರ್ಶನ್ ಅವ್ರು ಮಾತ್ರ. ದರ್ಶನ್ ಅವ್ರ ಮನೆ ನಾಯಿ ಕಡಿದ್ರು ಕೂಡ ದರ್ಶನ್ ಮೇಲೆ ಕಂಪ್ಲೇಂಟು. ದರ್ಶನ್ ಅವ್ರ ಮನೆ ನಾಯಿ ಕೂಡ ಅಲ್ಲೆಲ್ಲೋ ಒಂದು ಹೆಂಗ್ಸ್ ಹೋಗ್ತಾ ಇರುತ್ತೆ. ಆ ಹೆಂಗ್ಸಿಗೆ ಆ ನಾಯಿ ಅಂದರೆ ದರ್ಶನ್ ಅವ್ರು ಹೇಳಿರ್ತಾರ, ಹೋಗ ಆ ನಾಯಿ ಕಡ್ಬಾರಪ್ಪ ನೀನು ಆ ಹೆಂಗ್ಸಿಗಂತ. ಆ ನಾಯಿ ಕಡ್ದಿದ್ದಕ್ಕೆ ದರ್ಶನ್ ಅವ್ರ ಮೇಲೆ ಕಂಪ್ಲೇಂಟ್ ಹಾಕೋದು. ಅವನ್ಯಾರೋ ಹುಲಿ ಉಗ್ರು ಹಾಕ್ಕೊಂಡ್ರೆ ದರ್ಶನ್ ಅವರು ಹುಲಿ ಉಗ್ರು ಹಾಕಿದ್ದಾರೆ, ದರ್ಶನ್ ಅವ್ರು ಏನೋ ಮಾಡಿದ್ದಾರೆ, ಅದಕ್ಕೂ ಅವ್ರ ಮೇಲೆ ಕಂಪ್ಲೇಂಟು. ನಿಮಗೆಲ್ಲ ಹೇಗೆ ಹೇಳ್ಬೇಕೋ ಗೊತ್ತಾಗ್ತಾ ಇಲ್ಲ ನಿಜವಾಗ್ಲೂ. ಅಂತ ಒಳ್ಳೆ ವ್ಯಕ್ತಿನ ಒಬ್ಬ ಜೀವನ ಮಾಡ್ತಾಯಿದ್ರೆ ಆ ವ್ಯಕ್ತಿಯಿಂದ ಎಷ್ಟೋ ಜನಕ್ಕೆ, ಎಷ್ಟೋ ಕುಟುಂಬ, ಅನಾಥಾಶ್ರಮ, ಸ್ಕೂಲು, ವಿದ್ಯಾರ್ಥಿಗಳು, ಮಕ್ಕಳು, ಬಡವ್ರ ಮಕ್ಕಳು ಉದ್ಧಾರ ಆಗ್ತಾ ಇದ್ದಾರೆ. ಅಷ್ಟು ಆ ವ್ಯಕ್ತಿಯಿಂದ ಜೀವನ ಮಾಡ್ತಾ ಇದ್ದಾರೆ ರೀ. ಆ ಒಬ್ಬ ವ್ಯಕ್ತಿಯಿಂದ ಎಷ್ಟೋ ಕುಟುಂಬಗಳು ನೆಮ್ಮದಿಯಾಗಿ ಊಟ ಮಾಡಿ ನಿದ್ದೆ ಮಾಡ್ತಾ ಇದ್ದಾರೆ. ಅಂಥ ವ್ಯಕ್ತಿನ ತುಳಿಯೋಕೆ ನೋಡ್ತಾ ಇದ್ದೀರಾ ನೀವೆಲ್ಲ? ಹೇಳಿ, ಇವತ್ತೆಲ್ಲ ಬಂದು ಮಾತಾಡ್ತಾ ಇದ್ದೀರಲ್ಲ ನೀವೆಲ್ಲ, ಇಷ್ಟು ಜನ ಹೆಣ್ಮಕ್ಳು ದರ್ಶನ್ ಅವ್ರ ಹೆಣ್ಮಕ್ಳಿಗೆ ಗೌರವ ಕೊಡಲ್ಲ ಅಂತ. ಎಷ್ಟು ದಿನ ಎಷ್ಟು ಅತ್ಯಾಚಾರ ನಡೀತಾ ಇದೆ ಅಂತ ಗೊತ್ತಾ ನಿಮಗೆ? ಅವತ್ತೆಲ್ಲ ಯಾಕೆ ನೀವು ಯಾರು ಮಾತಾಡ್ತಾ ಇಲ್ಲ? ಯಾಕೆ? ಅದಕ್ಕೂ ನಿಮಗೂ ಸಂಬಂಧ ಇಲ್ವಾ? ಹೇಳಿ, ಯಾಕೆ ಅವ್ರು ಯಾರು? ಅದು ಹೆಣ್ಮಗು ಅಲ್ವಾ? ಅವ್ರ ಜೀವಕ್ಕೆ, ಅವರ ಒಂದು ಇದಕ್ಕೆ ಬೆಲೆ ಇಲ್ವಾ? ರಕ್ಷಣೆ ಕೊಡಿ ಮತ್ತೆ ಅಂಥವ್ರಿಗೆಲ್ಲ. ಅದೆಲ್ಲ ನಿಮ್ಮ ಕೈಲಿ ಆಗಲ್ಲ. ಯಾರೋ ಎಲ್ಲೋ ರೇಪ್ ಆದರೆ ನಮಗೇನು ಸ್ವಾಮ್ಯ ಆಗಬೇಕು? ನಮ್ಮನೆ ಹೆಣ್ಮಕ್ಳು ನಮ್ಗೆ ಕರೆಕ್ಟಾಗಿದ್ದಾರಲ್ವ? ಆ ಥರ ನೋಡಿದಿರಲ್ಲ, ನಮ್ಮನೆ ಹೆಣ್ಮಕ್ಳು ನಿಮಗೆ ಹೆಣ್ಮಕ್ಳು ಇದ್ರೆ ಸಾಕು. ಬೇರೆ ಎಲ್ಲೋ ಆದರೆ ಬೇಕಾಗಿಲ್ಲ. ಅವಾಗ ನೀವು ಮಹಿಳೆಗಳು, ಅವಾಗ ನಿಮ್ಮೊಂದು ಸಂಘಟನೆ ಯಾವತ್ತೂ ನಿಮ್ಗೆ ನೆನಪರಲ್ಲ. ಅದೇ ದರ್ಶನ್ ಎಲ್ಲೋ ಒಂದು ಸ್ವಲ್ಪ ಮಾತಾಡಿದ್ರೆ ಅದಕ್ಕೆ ಇನ್ನೊಂದು ಸ್ವಲ್ಪ ನೆಗೆಟಿವ್ ಒಳಗಡೆ ಹಾಕಿ ಅದನ್ನು ಪಬ್ಲಿಕ್ಕು, ಅದನ್ನು ಮೀಡಿಯಾ ಮುಂದೆ ತರಬೇಕು. ಅವಾಗ ಮಾತ್ರ ನಿಮ್ಮ ಸಂಘಟನೆಗಳು, ಅವಾಗ ಮಾತ್ರ ನಿಮ್ಮ ಜವಾಬ್ದಾರಿಗಳು ಹೊರಗಡೆ ಬರುತ್ತೆ. ಅಲ್ಲಿ ತನಕ ನಿಮಗೆ ಬರಲ್ಲ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನಿಮಗೆ ಅದೇ ಒಂದು ಇದಿದ್ರೆ ದಯವಿಟ್ಟು ಯಾವುದ್ರ ಕಡೆ ಗಮನ ಕೊಡಬೇಕು ಅಲ್ಲಿ ಕೊಡಿ. ನಿಮ್ಮ ಕೆಲಸದ ಮೇಲೆ ಇರ್ಬೋದು, ಇಲ್ಲ ಒಳ್ಳೆಯ ಕೆಲಸಗಳ ಮೇಲೆ ಮಾತಾಡಿ ಮಾಡೋಣ, ಅದರಲ್ಲಿ ಏನೆಲ್ಲ ನಾವು ಸಪೋರ್ಟ್ ಮಾಡ್ತೀವಿ. ಅದನ್ನು ಬಿಟ್ಟು ಸುಮ್ಮನೆ ಒಬ್ಬ ದೇವರಂಥ ಒಳ್ಳೆಯ ವ್ಯಕ್ತಿ ಮೇಲೆ, ಒಬ್ಬ ಕನ್ನಡ ಚಿತ್ರ, ಒಬ್ಬ ನಮ್ಮ ಹೆಮ್ಮೆಯ ನಟ, ಆವತ್ತಿನ ಕಾಲದಲ್ಲಿ ರಾಜ್ಕುಮಾರ್ ಅವರು, ವಿಷ್ಣುವರ್ಧನ್ ಸರು, ಶಂಕರ್ ನಾಗ್ ಅವರು, ಅಂಬರೀಷ್ ಸರ್ ಬಿಟ್ಟರೆ ಇವತ್ತಿನ ಕಾಲದಲ್ಲಿ ಇದ್ದವರು 3 ಜನ ನಮ್ಮ ಕನ್ನಡ ಇಂಡಸ್ಟ್ರಿನ ತೊಗೊಂಡು ಹೋಗ್ತಾ ಇದ್ದರು. ಒಂದು ದರ್ಶನ್ ಸರು, ಒಂದು ಸುದೀಪ್ ಸರು, ಒಂದು ಪುನೀತ್ ಸರ್. ಇವ್ರು 3 ಜನ. ಆಲ್ರೆಡಿ ನಾವು ಒಬ್ಬ ನಟನನ್ನು ಕಳ್ಕೊಂಡಿದ್ದೀವಿ. ಇರೋದು ಇಬ್ಬರು ನಟರು. ಅದ್ರಿಗೆ ನಮ್ಮ ಇನ್ನೂ ಪಾಪ ತುಂಬ ನಟರು ಇದ್ದಾರೆ ಈಗೀಗ. ತುಂಬ ಅವರು ಪಾಪ ಒಳ್ಳೆ ಕೆಲಸಗಳನ್ನ ಮಾಡ್ತಾ ಬಂದಿದ್ದಾರೆ. ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವ್ರು ಇರ್ಬೋದು, ಅವರು ಅಷ್ಟೇ ಒಳ್ಳೊಳ್ಳೆ ಕೆಲಸಗಳು ಮಾಡ್ತಾ ಇದ್ದಾರೆ. ಅಂತ ಕೆಲವು ನಟರುಗಳನ್ನು ಪ್ರೋತ್ಸಾಹ ಕೊಡಿ. ಒಳ್ಳೇದಾಗಲಿ, ಒಳ್ಳೇದು ಬೇಕಾದ್ರೆ ಮಾಡಿ, ಪರವಾಗಿಲ್ಲ. ನಿಮ್ಮ ಕೈಲಿ ಒಳ್ಳೇದು ಮಾಡೋಕ್ಕಾಗಿಲ್ಲ ಅಂದರೆ ಯಾವತ್ತೂ ಕೆಟ್ಟದ್ದು ಮಾಡೋಕ್ಕೆ ಹೋಗಬೇಡಿ. ಒಬ್ಬ ವ್ಯಕ್ತಿನ ಯಾವತ್ತೂ ತುಳಿಯೋಕ್ಕೆ ಹೋಗಬೇಡಿ.
ಅದು ನಿಮಗೆ ಒಳ್ಳೆಯದಲ್ಲ. ದಯವಿಟ್ಟು ನಿಮ್ಮಿಂದ ಎಷ್ಟೋ ಹೆಣ್ಮಕ್ಳಿಗೆ ಎಲ್ಲೋ ಅನ್ಯಾಯಗಳಾಗ್ತಾಯಿದೆ, ಎಷ್ಟೋ ಹೆಣ್ಮಕ್ಳು ಅತ್ಯಾಚಾರಗಳು ನಡೀತಾ ಇದೆ. ಅದನ್ನು ನಿಲ್ಲಿಸಿ ಅದ್ರ ಬಗ್ಗೆ ಹೋರಾಟ ಮಾಡಿ. ನಿಜವಾಗ್ಲೂ ಅದಕ್ಕೆ ನಾವು ಹೆಮ್ಮೆ ಪಡ್ತೀವಿ. ಈ ಥರ ಬಿಟ್ಟು ಪಾಪ ಸುಮ್ಮನೆ ಒಬ್ಬ ಒಳ್ಳೆಯ ವ್ಯಕ್ತಿ, ಒಬ್ಬ ಒಳ್ಳೆಯ ನಮ್ಮ ಚಲನಚಿತ್ರ ನಟರಾದ ನಮ್ಮ ದರ್ಶನ್ ಸರ್ ಅವ್ರ ಮೇಲೆ ಸುಮ್ಮನೆ ಅಪವಾದ ಹೊರಿಸ್ಬಿಟ್ಟು ಸುಮ್ಮನೆ ಮಾತಾಡಿ ನಿಮ್ಮ ಟೈಮನ್ನ, ನಿಮಗಿರೋ ಒಂದು ಬೆಲೆನ, ಗೌರವನ ನೀವೇ ಕಳ್ಕೊಬೇಡಿ. ಆ್ಯಕ್ಚುಲಿ ಪಾಪ ಅಷ್ಟು ಹೆಣ್ಮಕ್ಳು ನಾನು ಒಬ್ಬರು ಹೆಂಗ್ಸನ್ನ ಗಮನಿಸ್ತಿದ್ದೆ. ಆ ಹೆಂಗ್ಸ್ ಒಂದು ಮಾತು ಹೇಳ್ತಾರೆ, ನಾವು ಕೆಲವೊಂದು ದಿನಗಳಿಂದ ನೋಡಿದ್ವಿ. ಈಗ 1 ವರ್ಷ ಆಯಿತು ಅನ್ಸುತ್ತೆ. ಇದೇ ದರ್ಶನ್ ಸರ್ದು ಒಂದು ಇಶ್ಯೂ ಆಗಿತ್ತು. ಪಾಪ ಅವರೆಲ್ಲ ಹೊಸಪೇಟೆಗೆ ಒಂದು ಇದಕ್ಕೆ ಹೋಗಿರ್ತಾರೆ, ಆಡಿಯೋ ಲಾಂಚ್ಗೆ. ಅಲ್ಲಿ ಯಾರೋ ದುಷ್ಕರ್ಮಿಗಳು, ಕೆಟ್ಟ ನನ್ನ ಮಕ್ಕಳು ಅವ್ರ ಮೇಲೆ ಸ್ಲಿಪ್ಪರ್ ಎಸಿದ್ದಾರೆ. ಬಿಡಿ, ಸ್ಲಿಪ್ಪರ್ ಎಸೆಯೋದು ಅದರಿಂದ ಪಾಪ ಅವ್ರಿಗೇನಿಲ್ಲ ಬಿಡಿ. ಆ ವ್ಯಕ್ತಿ ಅವ್ರನ್ನ ಎಷ್ಟು ಅವಮಾನ ಮಾಡ್ತಾರೋ ಅಷ್ಟು ವ್ಯಕ್ತಿ ಅವ್ರ ಮೇಲೆ ಬೆಳೀತಾರೆ. ಅದನ್ನು ಸಹಿಸ್ಕೊಳೋಕ್ಕಾಗದವ್ರು ಕಚಡ ನನ್ನ ಮಕ್ಕಳು ಆ ಥರ ಕೆಲಸ ಮಾಡ್ತಾರೆ. ಅದಾದಮೇಲೆ ಒಂದು ಘಟನೆಗಳು ನಡೀತು. ಇದನ್ನು ಪುನೀತ್ ಸರ್ ಫ್ಯಾನ್ಸ್ ಮಾಡಿರೋದು, ಹಾಗೆ ಈಗಂತ ವಾರ್ಗಳಾದಾಗ ಪಾಪ ಅದನ್ನು ಕೆಟ್ಟದಾಗಿ ಏನೇನೋ ಕೆಲವು ಸಲ ವೀಡಿಯೋಗಳು ಅವು ಇವೆಲ್ಲ ತುಂಬ ಬಂದಿದೆ. ಆ ಟೈಮಲ್ಲಿ ಆ ಒಂದು ಹೆಂಗ್ಸ್, ಅವ್ರ ಹೆಸರು ಗೊತ್ತಿಲ್ಲ ನಮಗೆ, ಅವ್ರನ್ನ ನಾನು ನೋಡಿದ್ದೀನಿ. ತುಂಬ ಮಾತಾಡಿದ್ರು ಆ ಟೈಮಲ್ಲಿ. ಬಟ್ ಆ ಹೆಂಗ್ಸ್ ಮಾತಾಡೋದು ಹೇಗಿದೆ ಅಂದರೆ, ದರ್ಶನ್ ಅವರೇ ಹೇಳಿ ಮಾಡಿಸಿದ್ದಾರೆ, ಇದನ್ನು ದರ್ಶನ್ ಅವರೇ ಮಾಡಿಸ್ತಾ ಇದ್ದಾರೆ ಅನ್ನೋ ಥರ ಇದೆ. ನಿನಗೇನಕ್ಕಮ್ಮ ದ್ವೇಷ ದರ್ಶನ್ ಸರ್ ಮೇಲೆ? ನಿಮ್ಮ ದರ್ಶನ್ ಸರ್ ಏನಾರು ನಿಮ್ಮ ಆಸ್ತಿ ಹೊಡ್ಕೊಂಡು ತಿಂತಾ ಇದ್ದಾರಾ? ಇಲ್ಲ ನಿಮಗೇನಾರು ನೋವು ಕೊಡ್ತಾ ಇದ್ದಾರಾ? ಇಲ್ಲ ನಿಮ್ಮಿಂದ ಏನಾದ್ರು ಕಿತ್ಕೊಂಡು ಅವ್ರು ಜೀವನ ಮಾಡ್ತಾ ಇದ್ದಾರಾ? ಪಾಪ ಕಷ್ಟ ಬಿದ್ದು ಬೆವ್ರು ಸುಲಿಸಿ ಇವತ್ತು ತಾನು ತಿಂದು ಬೇರೆಯವ್ರಿಗೂ ದಾನ ಮಾಡಿ ಬದುಕ್ತಾ ಇರೋ ಜೀವ ಅದು. ಆ ವ್ಯಕ್ತಿ ಮೇಲೆ ನಿನಗೇನಕ್ಕಮ್ಮ ಅಷ್ಟೊಂದು ಕೋಪ? ಹೇಳಿ. ನಿಮಗೆ ಪಾಪ ನಿಮ್ಮ ಕೆಲವು ನಟರುಗಳಿರ್ಬೋದು, ಅವ್ರು ನೀವು ಪ್ರೀತಿಸಿ, ನಾವು ಬೇಡ ಅನ್ನಲ್ಲ. ಬಟ್ ಬೇರೆ ನಟರನ್ನ ಗೌರವಿಸಿ. ಆ ನಟರು ಇಬ್ಬರು ಹೇಳ್ತಾ ಇದ್ದೀವಿ ಇವತ್ತು. ನೀವು ಯಾರು ಫ್ಯಾನ್ಸ ಗೊತ್ತಿಲ್ಲ ನನಗೆ, ಅವ್ರು ಹೇಳ್ತಾ ಇದ್ದೀರಲ್ಲ, ಅವರು ತುಂಬ ಚೆನ್ನಾಗೇ ಇದ್ದವರು. ಬಟ್ ಸೆಂಟ್ರಲ್ ನೀವು ಬಂದುಬಿಟ್ಟು ನಮಗೆ ತುಂಬ ಏನೇನೋ ಕೆಟ್ಟದಾಗಿ ಇದು ಮಾಡ್ತಾ ಇದ್ದೀರಾ. ನಿಜವಾಗ್ಲೂ ಆ ಲೇಡೀಸ್ನ ಒಂದ್ಸಲ ನೋಡಿದ್ದೀನಿ ನಾನು ಕೆಲವು ವೀಡಿಯೋಗಳಲ್ಲಿ. ಇದೇ ನಮ್ಮ ಕನ್ನಡದ ರಾಜ್ಕುಮಾರ್ ಸರ್ ಫ್ಯಾಮಿಲಿ ಅಭಿಮಾನಿ ಅಂತ, ಅವರು ಯೋಗಿ ಅಂತ, ಅವ್ರ ಜೊತೆ ತುಂಬ ಇರ್ತಾರೆ ಅವರು. ಆ ಅಮ್ಮನ ಬಾಯಿ ನಿಜವಾಗ್ಲೂ ಒಂದು ಹೆಣ್ಮಕ್ಳು ಮಾತಾಡೋ ಪದಗಳು ಬರಲ್ಲ ಆ ಅಮ್ಮನ ಬಾಯಲ್ಲಿ. ಇದೇ ಆ ಅಮ್ಮ ಮೊನ್ನೆ ಮಾತಾಡಿದೆ, ನಮಗೆ ನೋಡಿದ್ದೀನಿ ನಾನು ವೀಡಿಯೋದಲ್ಲಿ. ದರ್ಶನ್ ಸರ್ಗೆ ಅದೇ ಆ ಅಮ್ಮನೇ ಹೇಳ್ತಾ ಇದ್ದಿದ್ದು, ಅವಳು ಇವಳು ಅಂತಾರೆ, ಹೆಣ್ಮಕ್ಳ ಬಗ್ಗೆ ಬೆಲೆ ಇಲ್ಲ, ಅಪ್ಪನ ಬಾಯಲ್ಲಿ ಬರೋ ಮಾತುಗಳದು ಅಂತ. ಅಲ್ಲಮ್ಮ, ಒಬ್ಬ ನಟ ಅವ್ರ ದರ್ಶನ್ ಸರ್ ಬಾಯಲ್ಲಿ ಬರೋ ಮಾತು ಅದಲ್ಲ ಅಂದರೆ, ನೀನೊಬ್ಳ ಹೆಣ್ಮಗುವಾಗಿ ನಿನ್ನ ಬಾಯಲ್ಲಿ ಬರೋ ಮಾತುಗಳು ಸರಿನಾ? ಫಸ್ಟು ಅವ್ರು ಸರಿ ಇಲ್ಲ ಅನ್ನೋದಕ್ಕಿಂತ ಫಸ್ಟು ನಾವು ಸರಿ ಇದ್ದೀವಿ ಅಂತ ಅಲ್ಲಿ ಯೋಚನೆ ಮಾಡಬೇಕು ಬೇಡವಾ? ನೀವು ಬೇರೆಯವ್ರ ಬಗ್ಗೆ ಬೆಟ್ ಮಾಡಿ ತೋರಿಸ್ತಾ ಇದ್ಮೇಲೆ ನಿನ್ನ ಬಗ್ಗೆ ನೀನು ತಿಳ್ಕೊಬೇಕಲ್ಲ. ಅವ್ರು ಸರಿ ಇಲ್ಲ ಅನ್ನೋದಾರ ನೀನು ಸರಿ ಇದೆಯಾ ಫಸ್ಟು? ಅವ್ರು ಮಾತಾಡೋ ರೀತಿ ಸರಿ, ನೀನು ಮಾತಾಡೋ ರೀತಿ ಸರಿ ಇದೆಯಾ? ನೀನೇನೋ ಒಂದು ಮೊನ್ನೆ ಮಾತಾಡಿದೆ, ದರ್ಶನ್ ಫ್ಯಾನ್ಸ್ ನನ್ನ ಮಕ್ಕಳ ಎಂತೆಂಥ ತಿಗಗಳನ್ನ ನೋಡಿಲ್ಲ ನಾನು ಅಂತ. ಎಲೆ ದರ್ಶನ್ ಫ್ಯಾನ್ಸ್ಗಳು ನನ್ನ ಮಕ್ಕಳ ಎಂತೆಂಥ ತಿಗಗಳು ನೋಡಿಲ್ಲ ನಾನು ಅಂತ ಹೇಳ್ತೀಯಲ್ಲ. ಏನೋ ಬೇರೆಯವ್ರ ಗಂಡು ಮಕ್ಕಳು ತಿಗ ನೋಡೋದೇ ನಿನ್ನ ಕೆಲಸನ? ಹೇಳಮ್ಮ, ಬೇರೆಯವ್ರ ಗಂಡು ಮಕ್ಕಳು ದರ್ಶನ್ ಫ್ಯಾನ್ಸ್ ಇದ್ದಾರಲ್ಲ, ಅವ್ರ ಫ್ಯಾನ್ಸ್ಗಳು ತಿಕ್ಕ ನೋಡೋದೇ ನಿನ್ನ ಕೆಲಸನ? ಅದು ಎಲ್ಲೆಲ್ಲಿ ಹೋಗಿ ನೋಡ್ಕೊಂಬಂದಿದ್ಯಮ್ಮ ನೀನು? ಯಾರ್ಯಾರು ತೋರಿಸಿದಾರೆ ಒಂದು ಸ್ವಲ್ಪ ಹಂಗೆ ವೀಡಿಯೋದಲ್ಲಿ ಹೇಳ್ಬಿಡಮ್ಮ ನೋಡೋಣ. ಒಂದು ವೀಡಿಯೋ ಮಾಡಿ, ಪರವಾಗಿಲ್ಲ ಬಿಡಿ, ಪಬ್ಲಿಕಲ್ಲಿ ಬಿಡಿ, ಲೈವಲ್ಲಿ ನೋಡೋಣ, ನಾವು ನೋಡ್ತೀವಿ. ಮೋಸ್ಟ್ಲಿ ಯಾರ್ಯಾರು ನಿಮ್ಮ ಹತ್ರ ತೋರಿಸಿದ್ದಾರೆ, ನೀವು ಯಾರ್ಯಾರು ನೋಡಿದ್ದೀರಾ ಅಂತ. ಒಂದು ಹೆಣ್ಮಗು ಹೋಗಿ ಯಾವ ಥರ ಮಾತಾಡ್ಬೇಕು ಆ ಥರ ಮಾತಾಡಮ್ಮ. ಅವರ ಯಜಮಾನ್ರು ಯಾರಿದ್ದೀರೋ ಅವ್ರ ಮನೆಗೆ ಸಂಬಂಧಪಟ್ಟವರು, ಅವ್ರನ್ನ ಸ್ವಲ್ಪ ಮಾತಾಡೋಂಗಿದ್ರೆ ನೀಟಾಗಿ ಹೊರಗಡೆ ಬಂದು ಮಾತಾಡಿ ಅಂತೇಳಿ, ಇಲ್ಲ ಮನೇಲಿ ಇಟ್ಕೊಳ್ಳಿ ಸುಮ್ಮನೆ. ಏನಕ್ಕೆ ಬೇಕು ಇವೆಲ್ಲ ಅವ್ರಿಗೆ? ಅವ್ರ ಬಾಯೇ ಫಸ್ಟ್ ಹೊಲಸಾಗಿದೆ, ಬೇರೆಯವ್ರ ಬಾಯಿ ಬಗ್ಗೆ ಮಾತಾಡ್ತಾ ಇದ್ದಾರೆ ಅವರು. ಅವ್ರ ಬಾಯೇ ಫಸ್ಟ್ ಸರಿ ಇಲ್ಲ, ಅವ್ರು ಮಾತಾಡೋದೇ ಬರೀ ಕಚಡಗಳ ಥರ ಬರ್ತಾಯಿದೆ ಮಾತುಗಳು. ಏನು ರೀ ಮಾತದು? ಒಬ್ಳು ಹೆಣ್ಮಕ್ಳು ಮಾತಾಡೋ ಮಾತೇನು ರೀ ಅದು? ದರ್ಶನ್ ಫ್ಯಾನ್ಸ್ ನನ್ನ ಮಕ್ಕಳ, ಅವ್ರು ಹೇಳ್ತಾರೆ ದರ್ಶನ್ ಫ್ಯಾನ್ಸ್ ನನ್ನ ಮಕ್ಕಳ ಅಂದರೆ ಏನು ಅರ್ಥ ಅದು? ಆ ದರ್ಶನ್ ಫ್ಯಾನ್ಸ್ಗೆ ಏನಾರು ತಾಯಿ ಆಗಿದ್ದೀರಾ ನೀವು? ಹೇಳಿ ನೋಡ. ಆ ಥರ ಮಾತಾಡಿದ್ರೆ ಎಲ್ಲಿಗೆ ಅರ್ಥ ಬರುತ್ತೆ ಅಂತ ಗೊತ್ತೇನ್ರಿ ನಿಮಗೆ? ನಿಮ್ಮ ಮಾತು ಕೇಳಿದ್ರೆ ನಿಮ್ಮ ಯಜಮಾನರು ನಿಮ್ಮ ಮಕ್ಕಳು ನಿಜವಾಗ್ಲೂ ಸೂಸೈಡ್ ಮಾಡ್ಕೊಂಬಿಡ್ತಾರೆ. ನಾಚಿಕೆ ಆಗುತ್ತೆ ಅವ್ರಿಗೆ. ನಿಮ್ಮ ಮಾತುಗಳನ್ನ ಅವ್ರು ಕೇಳಿಬಿಟ್ರೆ ನಾಚಿಕೆ ಆಗಿಬಿಡುತ್ತೆ.
ಎಂತೆಂಥ ತಿಕ್ಕಗಳು ನೋಡಿಲ್ಲ ನಾವು ಅಂತೀಯಲ್ಲ. ಎಲ್ಲರೂ ತಿಕ್ಕ ಹೋಗಿ ನೋಡ್ಕೊಂಬರ್ತಾ ಇದ್ದಿಲ್ಲ, ಅವ್ರ್ಯಾರು ಬಂದು ತೋರಿಸ್ತಾ ಇದ್ರು ಬಾರಮ್ಮ ನೋಡು ಅಂತ. ಫಸ್ಟು ನೀಟಾಗಿ ಮಾತಾಡೋದು ಕಲ್ತ್ಕೊಳಮ್ಮ. ಮಾತಾಡಿ ಒಳ್ಳೆ ವಿಷಯದ ಬಗ್ಗೆ ಚರ್ಚೆ ಮಾಡಿ, ಒಳ್ಳೆ ವಿಷಯದ ಬಗ್ಗೆ ಹೊರಗಡೆ ಬನ್ನಿ, ಒಳ್ಳೆ ವಿಷಯದ ಬಗ್ಗೆ ಹೋರಾಡಿ. ಎಷ್ಟೋ ಅತ್ಯಾಚಾರಗಳು ನಡೀತದೆ, ಅದ್ರ ಬಗ್ಗೆ ಹೋರಾಡಿ, ಅದನ್ನ ನಿಲ್ಲಿಸಿ, ಅದ್ರ ಬಗ್ಗೆ ಖಂಡನಿಸಿ, ಅದ್ರ ಬಗ್ಗೆ ಧ್ವನಿ ಎತ್ತಿ. ನಿಜವಾಗ್ಲೂ ಕೈ ಮುಗಿತೀವಿ ನಾವೆಲ್ಲ ನಿಮಗೆ. ಇವತ್ತಿಷ್ಟೆಲ್ಲ ಹೇಳ್ತಿರಲ್ಲ, ಇದೇ ಎಷ್ಟೋ ಗಾರ್ಮೆಂಟ್ಸ್ ಫೀಲ್ಡಲ್ಲಿ ಹೆಣ್ಮಕ್ಳಿಗೆ ಬೆಲೆ ಇಲ್ಲ ರೀ. ಅವ್ರು ಎಷ್ಟು ಕಷ್ಟ ಬೀಳ್ತಾರಂತ ಗೊತ್ತೇನ್ರಿ ನಿಮಗೆ? ಫಸ್ಟ್ ಕೆಲಸಗಳು ಸಿಗ್ತಾ ಇಲ್ಲ, ಅದ್ರ ಬಗ್ಗೆ ಯಾವ ಥರ ಯೋಚನೆ ಮಾಡಿದ್ದೀರಾ ನೀವು? ಅವ್ರಿಗೆ ಎಷ್ಟು ಟಾರ್ಚರ್ ಆಗ್ತದೆ ಅಂತ ಗೊತ್ತಾ ನಿಮಗೆ? ಎಷ್ಟೋ ಹೊರಗಡೆ, ನಾನು ಪಾಪ ಗಾರ್ಮೆಂಟ್ಸ್ ಅಂತ ಹೇಳಲ್ಲ, ಎಷ್ಟೋ ಹೆಣ್ಮಕ್ಳು ಹೊರಗಡೆ ಕೆಲಸಕ್ಕೆ ಹೋಗ್ತಾರೆ, ನೆಮ್ಮದಿಯಿಂದ ಕೆಲಸ ಮಾಡ್ತಾರೆ ಅಂತ ಮಾಡಿದ್ದೀರಿ. ಎಷ್ಟು ಕೆಲಸ ಕಷ್ಟ ಇದೆ ಅಂತ ಗೊತ್ತಾ ಅವ್ರಿಗೆ? ಅದ್ರ ಬಗ್ಗೆ ನೀವು ಯಾವ ಥರ ಯೋಚನೆ ಮಾಡಿರ್ತೀರಾ? ಕುತ್ಕೊಂಡು ಎಲ್ಲೋ ಒಬ್ಬರು ದರ್ಶನ್ ಪಾಪ ಮಾತಾಡ್ಬಿಟ್ರೆ ನಿಮ್ಗೆ ಬಂದ್ಬಿಡುತ್ತೆ. ದರ್ಶನ್ ಅವ್ರ ಮಾತ್ರ ಬಂದ್ಬಿಡುತ್ತೆ ನಿಮಗೆ. ಇದಕ್ಕೂ ಮುಂಚೆ ನಾವು ಪಾಪ ದುನಿಯಾ ವಿಜಯ್ ಸರ್ ಬಗ್ಗೆ ಹೇಳ್ತೀನಿ, ಒಂದು ವಿಷಯ ಹೇಳ್ತೀನಿ ನಾನು. ಪಾಪ ಆ ವ್ಯಕ್ತಿ ಏನು ಬಿಡು, ಪಾಪ ಅವರು ತುಂಬ ಒಳ್ಳೆಯ ವ್ಯಕ್ತಿ. ಅವರು ಒಂದು ಮಾತು ಹೇಳ್ತಾರೆ. ಇದೇ ಯಾವುದೋ ಒಂದು ನಮ್ಮ ಡಾಲಿ ಧನಂಜಯ್ ಸರ್ದು ಒಂದು ಯಾವುದೋ ಒಂದು ಇದಿರುತ್ತೆ, ಪ್ರೋಗ್ರಾಮ್ ಇರುತ್ತೆ. ಅವತಾರಲ್ಲಿ ಇರ್ತಾರೆ ಅವರು. ಒಬ್ಬ ಪ್ರೆಸ್ ಸರ್ ಕೇಳ್ತಾರೆ ಒಂದು, ಸರ್ ನಿಮ್ಮ ರವಿ ಬೆಳಗೆರೆ ಸರ್ ಬಗ್ಗೆ ಕೇಳ್ತಾರೆ, ಸರ್ ಈ ಥರ ಮಾತಾಡ್ತಾರೆ, ಈ ಥರ ಯಪ್ಪ ಹೇಗೆ ಸರ್ ಅಂತ. ಅದಕ್ಕೆ ಪಾಪ ಅವ್ರ ವ್ಯಕ್ತಿ ದುನಿಯಾ ವಿಜಯ್ ಪಾಪ ಅವ್ರಿಗೆ ಎಷ್ಟು ನೋವಾಗಿರುತ್ತೋ, ಅವರಿಂದ ಎಷ್ಟೋ ತುಂಬ ನೋವಾಗಿರುತ್ತೆ. ಅದಕ್ಕೆ ಅವ್ರು ಒಂದು ಮಾತು ಹೇಳ್ತಾರೆ ರವಿ ಬೆಳಗೆರೆಗೆ, ರೀ ಅವನೊಬ್ಬ ಬಿಡ್ರಿ, ಎಲ್ಲೋ ರಾತ್ರಿ ಎಲ್ಲ ಕುಡ್ಕೊಂಡು ಬಿದ್ದಿರ್ತಾನೆ, ಬೆಳಗ್ಗೆ ಎದ್ದು ಪೆನ್ನು ಪೇಪರ್ ತೊಗೊಂಡು ಬರೀತಾನೆ, ಆ ಸೂಳ ಮಗನಿಗಿದೆ ವಾರ್ನಿಂಗ್ ಅಂತ ಹೇಳಿ ಅಂತಾರೆ. ಬೇಕಾದ್ರೆ ಆ ವಿಡಿಯೋ ಸಿಗುತ್ತೆ, ಈಗಲೂ ಓಪನ್ ಮಾಡಿ ನೋಡಿ ನೀವು. ಆ ಸೂಳೆ ಮಗನಿಗಿದೆ ವಾರ್ನಿಂಗ್ ಅಂತ ಹೇಳ್ತಾರೆ. ಅಂದರೆ ಆ ಅಪ್ಪನ ಬಾಯಲ್ಲಿ ಬಂದಿದ್ದ ಮಾತು ನೀವು ಕೇಳ್ತೀರಾ ಆ ಟೈಮಲ್ಲಿ. ಆ ಮಾತು ಬರೋಕ್ಕೆ ಕಾರಣ ಯಾರಾಗಿರ್ತಾರೆ ಯೋಚನೆ ಮಾಡಿ ನೋಡ. ಅಷ್ಟು ಕೋಪ ಬಂದಿದೆ ಪಾಪ ಅವ್ರ ದುನಿಯಾ ವಿಜಯ್ ಸರ್ಗೆ. ಅಂದರೆ ಆ ಮಾತಿನಿಂದ ಕೋಪ ಬರ್ಸಿರೋ ವ್ಯಕ್ತಿ ಯಾರಾಗಿರ್ತಾರೆ, ಏನಕ್ಕೆ ಬಂದಿರುತ್ತೆ ಅಂತ ಯೋಚನೆ ಮಾಡಬೇಕಲ್ವಾ? ಅದನ್ನು ಯೋಚನೆ ಮಾಡಿ. ಅವ್ರು ಆ ಥರ ಮಾತಾಡಿದಾರಲ್ವಾ, ಅಂದರೆ ಈಗ ಅದು ತಪ್ಪಲ್ವಾ? ಹೆಣ್ಮಕ್ಳಿಗೆ ರೆಸ್ಪೆಕ್ಟ್ ಕೊಟ್ಟಂಗೆ ಅದು ನೀವು ಆ ಥರ ಕೇಳಿದ್ರೆ ಅಷ್ಟು ಆ ಮಾತು ಬಂದಿದೆ ಅಂದರೆ ಅವ್ರಿಗೆ ಎಷ್ಟು ನೋವಾಗಿರುತ್ತೆ, ಹೊರಗಡೆ ಆ ವ್ಯಕ್ತಿ ಕೊಟ್ಟಿರ್ತಾರೆ ಅಂತ. ಪಾಪ ಇಲ್ಲಿ ಪಾಪ ನಾನು ಆ್ಯಕ್ಚುಲಿ ಅವ್ರ ಬಗ್ಗೆ ಮಾತಾಡಬಾರ್ದಿತ್ತು, ಬಟ್ ಹೇಳಿದ್ದು ಯಾಕಂದರೆ ಅವ್ರಿಗೆ ಆ ನೋವಾಗಿರುತ್ತೆ, ಅದಕ್ಕೆ ಅವ್ರಿಗೆ ಬೈದಿರ್ತಾರೆ ಅವ್ರಿಗೆ. ನಾವು ಕೆಲವೊಂದು ಯಾಕಂದ್ರೆ ಅವರು ನಮ್ಮ ಥರ ಮನುಷ್ಯರೇ ರೀ. ವಿಜಯ್ ಸರ್ ಸಿನಿಮಾ ನಟರು ಅಂದರೆ ಯಾರು? ಅವರೆಲ್ಲ ಏನು ಇವರ? ಅವರು ನಮ್ಮ ಥರನ ಮನುಷ್ಯ. ಅನ್ನ ತಿನ್ನಬೇಕು, ಬೆಳಗ್ಗೆ ಎದ್ರೆ ಕೆಲಸ ಮಾಡಬೇಕು, ಮುಖ ತೊಳಿಬೇಕು. ಅವರು ನಮ್ಮ ಥರನಾಗಿ ಇದು ಮಾಡ್ಕೊಂಡೆ ಇದು ಮಾಡೋದು. ಅವ್ರಿಗೇನು ಬೇರೆ ಇದಿರಲ್ಲ. ಅವರಿಗೂ ಮನಸ್ಸಿದೆ, ಅವರಿಗೂ ಕಣ್ಣಿದೆ. ನೋವಾದ್ರೆ ಕಣ್ಣಲ್ಲಿ ನೀರು ಬರುತ್ತೆ, ಮನಸ್ಸಿಗೆ ನೋವು ಆಗುತ್ತೆ. ಅದನ್ನು ಅರ್ಥ ಮಾಡ್ಕೊಳ್ಳಿ. ನಾನು ಇದೇ ಇನ್ನೊಬ್ಬ ವ್ಯಕ್ತಿಗೆ ಹೇಳ್ತೀನಿ. ನಾನು ಯಾರೋ ಅವನು ಶೆಪ್ಪಿನ ಯಾರೋ ಅವನು ಕನ್ನಡ ಸಂಘದ ಪ್ರತಿಭಟನಾಕಾರ ಅಂತ ಹೇಳಿದ್ರು ಮನೆ. ಫಸ್ಟ್ ಟೈಮ್ ರೀ ಅವ್ರನ್ನ ನೋಡಿದ್ದು ನಾನು ಒಬ್ಬ ಕನ್ನಡಿಗನ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ನಾನು ಯಾವುದೇ ಸಂಘ ಮಾಡಿಲ್ಲ, ಯಾವುದೇ ನಂದು ಇದಿಲ್ಲ. ಇವತ್ತಿಗೂ ನಾನೊಬ್ಬ ಕನ್ನಡಿಗಂದ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ಯಾಕಂದರೆ ನಾನೊಬ್ಬ ಕನ್ನಡಿಗ, ನನಗೆ ಆ ಒಂದು ಇದು ನನ್ನ ಬ್ಲಡ್ಡಲ್ಲಿದೆ. ಇವತ್ತಿಗೂ ನಾವೆಲ್ಲೇ ಹೋದ್ರು ನಾವು ಒಬ್ಬ ಕನ್ನಡದಲ್ಲೇ ಮಾತಾಡ್ತೀನಿ. ಕನ್ನಡ ಅಂದರೆ ಏನೋ ಒಂಥರ ಇದು ನನಗೆ. ಅದರಿಂದ ಏನೋ ಒಂದು ಸಂಘನೇ ಕಟ್ಕೋಬೇಕು, ಅದರಿಂದ ಏನೋ ಒಂದು ಇದನ್ನು ಮಾಡಬೇಕು ಅಂತ ಏನಿಲ್ಲ. ಒಬ್ಬ ಕನ್ನಡಿಗ ಅಂದರೆ ಅವ್ನು ಮನಸ್ಪೂರ್ವಕವಾಗಿ ಹೇಳ್ಬೇಕು ನಾನೊಬ್ಬ ಕನ್ನಡಿಗ ಅಂತ. ಅದೇ ಥರ ನಾನು ಹೇಳ್ತಾ ಇದ್ದೀನಿ. ನನ್ನಿಂದ ಯಾವ ಸಂಘಗಳು ಇಲ್ಲ, ಯಾವ ಸಂಘಟನೆಗಳು ಇಲ್ಲ. ನನಗೆ ಆ ಥರ ಸಿಚುವೇಶನ್ ಬಂದರೆ ನಾನು ಹೋಗಿ ಕೈ ಜೋಡಿಸಿ ನಿಂತ್ಕೊಳ್ತೀನಿ. ನಾನು ಮುಂದೆ ಹೋರಾಟಕ್ಕೆ ಬರ್ತೀನಿ. ನಾನು ಧೈರ್ಯವಾಗಿ ಧ್ವನಿ ಎತ್ತುತ್ತೀನಿ. ಏನಕ್ಕೆ ಮಾತಾ ಹೇಳ್ತಾ ಇದ್ದೀನಿ ಅಂದರೆ, ಅವ್ರು ಶೆಪ್ಪಿ ಅವ್ರಿಗೆ ಹೇಳಿದ್ರು. ಅವ್ನು ಇದಕ್ಕೂ ಮುಂಚೆ ನಾನು ಎಲ್ಲೂ ನೋಡಿಲ್ಲ ಅವ್ರನ್ನ. ಮೊನ್ನೆ ಏನೋ ಕೇಳಿದೆ ನಾವು ಕನ್ನಡ ಸಂಘದ ಇವರು ಅಧ್ಯಕ್ಷರು, ಹಾಗೆ ಕರ್ನಾಟಕ ರಾಜ್ಯದ ಅಧ್ಯಕ್ಷರು ಹಾಗೆ ಹೇಗೆ ಅಂತ. ಶೆಪ್ಪಿ ಅವರೇ, ಇದಕ್ಕೂ ಮುಂಚೆ ನಾನು ನಿಮ್ಮನ್ನು ಯಾವ ಹೋರಾಟದಲ್ಲೂ ನೋಡಿಲ್ಲ, ಇದರಲ್ಲೂ ಕೂಡ ನೀವು ಮುಂದೆ ಬಂದಿಲ್ಲ. ಯಾವತ್ತೂ ಬರದೇ ಇದ್ದವ್ರು ನೀವು. ಮೊನ್ನೆ ದರ್ಶನ್ ಅವ್ರ ವಿಷಯದಲ್ಲಿ ಬಂದುಬಿಟ್ರಿ. ದರ್ಶನ್ ಅವ್ರು ಆಗಂದ್ರು ಈಗಂದ್ರು ಏನವರು ದರ್ಶನ್ ಅವರು ದೊಡ್ಡ ಕುಡ್ಕ ದರ್ಶನ್ ಅವರು ಹಾಗೆ ಹೇಗಂದ್ರೆ ಯಾಕೆ ಸ್ವಾಮಿ ದರ್ಶನ್ ಅವರು ದೊಡ್ಡ ಕುಡ್ಕ. ಮತ್ತು ಇನ್ನೇನು ಹೇಳಿದ್ರಿ, ಆ ವ್ಯಕ್ತಿಯಿಂದ ಏನೂ ಸಹಾಯ ಇಲ್ಲ, ಇವರು ಅವರಿಂದ ಏನು ಇದಾಗ್ತಾ ಇಲ್ಲ, ಬರೀ ಕುಡಿಯೋದು ಅದು ಇದು ಅಂತ ಹೇಳಿದ್ರಿ. ನೀವೇನಾರು ನೋಡಿದ್ರೆ ಸ್ವಾಮಿ ಅವ್ರು ಬರೀ ಕುಡಿಯೋದನ್ನ? ಯಾಕೆ ಅವ್ರು ಮನುಷ್ಯರಲ್ವಾ, ಕುಡಿಬಾರ್ದ? ಸರ್ಕಾರನೇ ಗೌರ್ಮೆಂಟೇ ಕೊಟ್ಟಿದೆ
ಅಲ್ಲಿ ಕೊಡ್ತಾ ಇರೋದೇ ಗೌರ್ಮೆಂಟ್ ಅವ್ರು ಎಣ್ಣೆನ. ಕುಡಿಬಾರ್ದು ಅಂತಂದ್ರೆ ಕಾನೂನು ಮಾಡಿದಾರ. ದರ್ಶನ್ ನೀವು ಸೆಲೆಬ್ರಿಟಿ, ನೀವು ದೊಡ್ಡ ಸ್ಟಾರು, ನೀವು ಕುಡಿಬೇಡಪ್ಪ ಅಂತಂದ್ರೆ ಹೇಳಿದಾರೆ ಅವರು. ಯಾಕೆ ನೀನು ಎಣ್ಣೆ ಕುಡಿಯಲ್ವಾ? ಹೇಳು, ನೀನೇ ದೊಡ್ಡ ಸಾಚನ, ನೀನು ಕುಡಿಯಲ್ವಾ? ಹಾಗಾದರೆ ಮಾತಾಡ್ಬೇಕಾರೆ ಇದು ನಿನ್ನ ಮೇಲಿದೆ, ಅದಕ್ಕೆ ಗೌರವ ಕೊಡ್ಬೇಕು ನೀನು ಫಸ್ಟು. ದೊಡ್ಡದಾಗಿ ಮಾತಾಡೋದಲ್ಲ. ಒಬ್ಬ ನಮ್ಮ ಕನ್ನಡದ ನಟನನ್ನು ನಿಂದನೆ ಮಾಡ್ತೀಯ ನೀನು, ಅದು ನನ್ನ ತಾಯಿ ಕನ್ನಡ ಹೆಗ್ಲ ಮೇಲೆ ಹಾಕ್ಕೊಂಡು ಅಂತ ಒಬ್ಬ ಒಳ್ಳೆ ವ್ಯಕ್ತಿ ಮೇಲೆ ಒಬ್ಬ ದೊಡ್ಡ ಕುಡ್ಕ ಅಂತ ಹೇಳ್ತೀಯ. ಯಾವತ್ತ ನೋಡಿದ್ಯಾ ನೀನು ಅವ್ನು ಕುಡಿಯೋದನ್ನ? ಏನು ನೀನು ದುಡ್ಡು ಕೊಟ್ಟಿದ್ದೀರಾ? ಇದೇ ಲಾಸ್ಟು. ಒಬ್ಬ ಕನ್ನಡ ಹೋರಾಟಗಾರ ಯಾವ ಥರ ಇರಬೇಕೋ ಆ ಥರ ಇರು ನೀನು ಶಫಿ. ಏನೋ ನಾನು ಮೇಲೆ ದೊಡ್ಡ ಇದನ್ನ ಹಾಕ್ಕೊಂಡಿದ್ದೀನಿ, ಇದಕ್ಕೇನು ಇದ್ರ ಬೆಲೆ ಗೊತ್ತೋ ನಿನಗೆ? ಫಸ್ಟು ತಾಯಿ ಥರ ಇದ್ರ ಯಾವ ಥರ ಹೆಗ್ಲ ಮೇಲೆ ಇದೆ ಅಂದರೆ ಅದನ್ನ ಆ ಥರ ಕಾಪಾಡ್ಕೊಂಡು ಹೋಗು. ಬೇಡದ್ರ ಬಗ್ಗೆ ಕೆಟ್ಟದಾಗ ಮಾತಾಡ್ತೀಯ. ಬಂದು ಬೀದಿಗಿಳಿ. ಆ ನಾರಾಯಣ ಗೌಡ್ರು ಇದ್ದಾರೆ, ಅವ್ರ ಸಂಘಗಳಿದೆ, ಅವ್ರು ನೋಡಿ ಕಲಿ ನೀನು. ಹೆಮ್ಮೆಯಿಂದ ಹೇಳ್ಕೊಳ್ತೀನಿ, ನಾನು ಒಬ್ಬ ಕನ್ನಡಿಗ ಆಗಿದ್ದೀನಿ. ಅವ್ರು ನಾರಾಯಣ ಗೌಡ್ರ ಶಿಷ್ಯ ಅಂತ ಹೇಳ್ಕೊಳಕ್ಕೆ ನಾನು ಇಷ್ಟಪಡ್ತೀನಿ. ಬಟ್ ನಾನು ಯಾವತ್ತವ್ರನ್ನ ಭೇಟಿಯಾಗಿಲ್ಲ, ಇನ್ನೂ ನನಗೆ ಇದು ಬಂದಿಲ್ಲ. ಖಂಡಿತ ಹೇಳ್ತೀನಿ, ನಾನು ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ನೀನು ಅವ್ರ ಥರ ಕೆಲಸ ಮಾಡು. ಅವರು ಇವತ್ತು ಭಾಷೆ, ನೆಲ, ಜಲ ಅನ್ನೋ ಇದಕ್ಕೋಸ್ಕರ ಹೋರಾಟ ಮಾಡ್ತಾರೆ. ಎಷ್ಟೋ ಜೈಲಿಗೆ ಹೋಗಿ ಬಂದಿದ್ದಾರೆ ಅವರು. ಎಷ್ಟು ನೋವು ತಿಂತಾ ಇದ್ದಾರೆ ಗೊತ್ತಾ ಅವರು? ನೀನೇನೋ ಮಾಡ್ತಾ ಇದೆಯಾ? ಎಲ್ಲಿ ಕೂತ್ಕೊಂಡಿದ್ಯಾ ನೀನು? ಮೊನ್ನೆ ದರ್ಶನ್ ಅವ್ರು ಏನೋ ಆಗೋದ್ರ ಒಂದು ಬೆಂಡು ಹೊರಗಡೆ ಇದು ಮಾಡ್ತಾ ಇದೆಯಾ ನೀನು? ಒಂದು ಕನ್ನಡ ಅನ್ನೋ ಒಂದು ಇದನ್ನ ಕೆಟ್ಟದಾಗಿ ಬಳಸ್ಕೊಂಡ್ರೆ ನೀನು ಸರ್ ಚೆನ್ನಾಗಿರಲ್ಲ. ಹೇಳ್ತಾ ಇದ್ದೀನಿ, ಕನ್ನಡಕ್ಕೆ ಯಾರು ರೆಸ್ಪೆಕ್ಟ್ ಕೊಡಬೇಕು, ನನ್ನ ತಾಯಿ ರೆಸ್ಪೆಕ್ಟ್ ಅದನ್ನು ಫಸ್ಟ್ ಕೊಡು. ಅದನ್ನು ಹೆಗಲ ಮೇಲೆ ಹಾಕ್ಕೊಂಡು ಏನಾರು ಕೆಟ್ಟದಾಗ ಮಾತಾಡೋದು, ಕೆಟ್ಟದಾಗ ಇದು ಮಾಡಿದ್ರೆ ನಿಜ ಹೇಳ್ತಾ ಇದ್ದೀವಿ, ಬೇರೆ ಥರನೇ ನಡೆಯುತ್ತೆ. ದರ್ಶನ್ ಅವ್ರು ಕುಡುಕ್ರಂತೆ, ಏನು ಮಾಡಲ್ವಂತೆ ಅದಂತ ಏನು ಕಂಡಿದ್ಯಾ ನೀನು? ಅವ್ರ ಮನೆ ಮುಂದೆ ನೋಡೋ ಹೋಗಿ ಡೈಲಿ ಎಷ್ಟು ಜನ ಇರ್ತಾರಂತ. ದೇವಸ್ಥಾನದಲ್ಲಿ ಜನ ಇರ್ತಾರಲ್ಲ ಗೊತ್ತಿಲ್ಲ. ದರ್ಶನ್ ಸರ್ ಮನೆ ಮುಂದೆ ಎಷ್ಟು ಜನ ಎಲ್ಲಿ ಕ್ಯೂ ಇರುತ್ತೆ ಗೊತ್ತಾ ನಿನಗೆ? ಪ್ರತಿದಿನ 100ರಿಂದ 200 ಜನ ಅವ್ರ ಮನೆ ಹತ್ರ ಕ್ಯೂ ನಿಂತಿರ್ತಾರೆ. ಏನಕ್ಕೆ ನಿಂತಿರ್ತಾರೆ? ಏನಕ್ಕಯ್ಯ ನಿಂತಿರ್ತಾರೆ? ಅವ್ರ ಮುಖ ನೋಡೋದು ಸಾಕು, ಅವ್ರ ಮುಖ ನೋಡಬೇಕು ಅಂತ ನಿಂತಿರ್ತಾರೆ. ಆ ವ್ಯಕ್ತಿ ದರ್ಶನ ಇವತ್ತು ಎಷ್ಟು ಭಕ್ತರು ದೇವ್ರ ದರ್ಶನ ಮಾಡ್ತಾರೋ ಮಾಡಲ್ಲ ಗೊತ್ತಿಲ್ಲ. ದರ್ಶನ್ ಸರ್ ಮನೆ ಬಾಗ್ಲ ಹತ್ರ ನಿಂತಿರ್ತಾರೆ ಸ್ವಾಮಿ. ಎಷ್ಟೋ ಅನಾಥಾಶ್ರಮಗಳಿಗೆ, ಎಷ್ಟೋ ಸ್ಕೂಲ್ಗಳಿಗೆ, ಎಷ್ಟೋ ಕೆಲವು ಇದಕ್ಕೆ ಆ ವ್ಯಕ್ತಿ ಎಷ್ಟು ಅನುದಾನ ಮಾಡ್ತಾ ಇದ್ದಾರೆ. ಆ ವ್ಯಕ್ತಿ ಕಡೆ ಎಷ್ಟು ಅನ್ನ ಹೋಗ್ತಾ ಇದೆ, ಅಕ್ಕಿ ಹೋಗ್ತಾ ಇದೆ, ಬೇಳೆ, ಕೆಲವೊಂದು ಎಷ್ಟು ಸಹಾಯಗಳು ಹೋಗ್ತಾ ಇದೆ ಗೊತ್ತಿಲ್ಲ. ಎಷ್ಟೋ ಅನಾಥಾಶ್ರಮ ಕಟ್ಟಕ್ಕೆ ದುಡ್ಡುಗಳು ಕೊಡ್ತಾ ಇದ್ದಾರೆ. ಎಷ್ಟೋ ಅನುದಾನ ಅವ್ರ ಕೈಲಾಗಿದ್ದು ಮಾಡ್ತಾ ಇದ್ದಾರೆ. ಅವ್ರ ಮನೆ ಹತ್ರ ಬರೋ ಪ್ರತಿಯೊಬ್ಬರಿಗೂ ಕಷ್ಟಗಳಿಗೆ ಯಾವತ್ತೂ ಆಗಲ್ಲ ಅಂದಲ್ಲ ಸ್ಪಂದಿಸ್ತಾರೆ. ನಾನು ಮಾಡ್ಕೊಡ್ತೀನಿ ಅಂತ ಧೈರ್ಯವಾಗಿ ಹೇಳ್ತಾರೆ. ಅದು ಎಷ್ಟು ಕೋಟಿ ಇರ್ಬೋದು, ಲಕ್ಷ ಇರ್ಬೋದು. ಅವ್ರ ಹೆಸರಲ್ಲಿ ಎಷ್ಟೋ ಇದೆಲ್ಲ ನಮ್ಮ ಸ್ವಾಮಿ ನಡೀತಾ ಇರೋದು. ಎಷ್ಟೋ ಸಾವಿರಾರು ಬಡ ಕುಟುಂಬಗಳ ಅನ್ನ ತಿಂತಾ ಇದೆ. ಎಷ್ಟೋ ಸ್ಕೂಲ್ಗಳು, ಎಷ್ಟೋ ಅನಾಥಾಶ್ರಮಗಳು, ಎಷ್ಟೋ ಮಠಗಳು ನಡೀತಾ ಇದ್ದಾವೆ ಅವರಿಂದ. ಎಷ್ಟೋ ಇದಕ್ಕೆ ಅನ್ನ ಹೋಗ್ತಾ ಇದೆ ಅವ್ರ ಕಡೆಯಿಂದ ಗೊತ್ತಾ? ಅದನ್ನೆಲ್ಲ ತಿಳ್ಕೊಳ್ದೆ ಸುಮ್ಮನೆ ಬಾಯಿ ಬಂದಂಗೆ ಮಾತಾಡ್ತೀಯ. ನೀವೆಲ್ಲ ಮೀಡಿಯಾದಲ್ಲಿ ಬರಬೇಕು, ನೀವೆಲ್ಲ ದರ್ಶನ್ ಬಗ್ಗೆ ಮಾತಾಡಬೇಕು, ನೀವೆಲ್ಲ ಫೇಮಸ್ ಆಗಬೇಕು. ನೀವುಗಳು ಮಾತ್ರ ಫೇಮಸ್ ಆಗಬೇಕು, ಮೀಡಿಯಾದಲ್ಲಿ ಬರಬೇಕಂದ್ರೆ ಒಬ್ಬ ವ್ಯಕ್ತಿನ ಹೇಗೆ ಬೇಕಾದ್ರೂ ಕೆಡ್ದಾಗ ಮಾತ್ರ ಕೀಳಾಗಿ ಮಾಡ್ತೀರಾ. ಅವ್ರ ಫ್ಯಾನ್ಸು ತಿರುಗಿ ಬಿದ್ದರೆ ನಾಯಿ ಹೊಡೆದಾಕ್ಬಿಡ್ತಾರೆ. ಹೇಳ್ತೀನಿ, ಅರ್ಥ ಮಾಡ್ಕೊಳ್ಳಿ. ಅವ್ರ ಫ್ಯಾನ್ಸ್ಗಳು ತಿರುಗಿ ಬಿದ್ದರೆ. ಬಟ್ ಆ ವ್ಯಕ್ತಿ ಬೇಡ ಅಂತ ಇದ್ದಾರೆ. ಆ ವ್ಯಕ್ತಿ ಒಂದೇ ಒಂದು ಮಾತು ಹೇಳಿದ್ರೆ ಅವರೇ ಕೂಡ ನಿಮಗೆ ಶಿಕ್ಷೆ ಕೊಡ್ತಾರೆ. ಅರ್ಥ ಮಾಡ್ಕೊಳ್ಳಿ. ದರ್ಶನ್ ಸರ್ನ ಯಾರೂ ಕೂಡ ನಿಂದನೆ ಮಾಡೋದಾಗಲಿ, ಅವ್ರ ಮೇಲೆ ಕೆಲವೊಂದು ಕೆಟ್ಟ ಇದನ್ನು ಮಾಡಿ ನಿಲ್ಲಿಸಿ. ತಪ್ಪಿದೆಯಾ ತಪ್ಪು ಅಂತ ಹೇಳೋಣ. ಬಟ್ಟು ಬೇಕಂತಾನೆ ಆ ವ್ಯಕ್ತಿ ಮೇಲೆ ಟಾರ್ಗೆಟ್ ಮಾಡೋದು, ಅವನ್ನೆಲ್ಲ ಮಾಡಬೇಡಿ. ನಿಜ ಹೇಳ್ತಾ ಇದ್ದೀನಿ. ಇದೇ ಶಫಿಯವ್ರಿಗೆ ಹೇಳಕ್ಕೆ ಇನ್ನೊಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಎಷ್ಟೋ ಹೊರಗಡೆ ನಮ್ಮ ಕನ್ನಡಿಗರಿಗೆ ಬೆಲೆ ಇಲ್ಲ. ಅವ್ರ ಜೀವನ ಮಾಡೋದು ತುಂಬ ಕಷ್ಟ ಆಗಿದೆ. ಅದ್ರ ಬಗ್ಗೆ ಯೋಚನೆ ಮಾಡಿ, ಅದ್ರ ಬಗ್ಗೆ ಧ್ವನಿ ಎತ್ತಿ, ಅದ್ರ ಬಗ್ಗೆ ಹೋರಾಟ ಮಾಡಿ. ಇಷ್ಟು ಕಂಪನಿಗಳಲ್ಲಿ ಕನ್ನಡಿಗರಿಗೆ ಕೆಲಸ ಸಿಗ್ತಾ ಇಲ್ಲ.
ಅರ್ಥ ಮಾಡ್ಕೊಳ್ಳಿ. ಎಷ್ಟೋ ಕಂಪನಿಗಳಲ್ಲಿ ಕನ್ನಡಿಗರಿಗೆ ಕೆಲಸ ಸಿಗ್ತಾ ಇಲ್ಲ. ಅದ್ರ ಬಗ್ಗೆ ಧ್ವನಿ ಎತ್ತಿ, ಅದ್ರ ಬಗ್ಗೆ ಮಾತಾಡಿ. ಎಷ್ಟೋ ಕೆಲವು ಕಡೆ ಕನ್ನಡನೇ ಮಾತಾಡ್ತಾಯಿಲ್ಲ, ಕನ್ನಡ ಬಳಸ್ತಾ ಇಲ್ಲ. ಅದ್ರ ಬಗ್ಗೆ ಮಾತಾಡು ಸ್ವಾಮಿ. ನೀನು ಎಲ್ಲೋ ಕುತ್ಕೊಂಡು ದೊಡ್ಡದಾಗಿರೋನು ಹಾಗೆ ಹೀಗೆ ಅಂದ್ಬಿಟ್ಟು ದುಡ್ಡದಾಗಿ ಕೊಡೋದಲ್ಲ. ಮಾಡೋ ಕೆಲಸ ಅದೇ ಥರ ಇರಬೇಕು. ದೊಡ್ಡದಾಗಿ ಮಾತಾಡೋದಂತೆ, ಆಮೇಲೆ ಹೋಗ್ಬಿಟ್ಟು ಸಾರಿ ಅಂತ ಕೇಳೋದಂತೆ, ಕಂಪ್ಲೇಂಟು. ಅದ್ರ ಜೊತೆ ನಿನ್ನಿಂದ 4 ಜನ ಬೇರೆ ಹಾಕ್ಕೊಂಡು ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಡ್ತೀಯ. ಮತ್ತೆ ಸರಿ ಸಾರಿ ಸರ್ ತಪ್ಪಾಯಿತು ದರ್ಶನ್ ಸರ್ ಅಂತ ಮತ್ತೆ ಕ್ಷಮೆ ಕೇಳ್ತೀಯ. ನಿನ್ನ ಉದ್ದೇಶ ಎಲ್ಲ ಏನು? ನೀವೆಲ್ಲ ಫೇಮಸ್ ಆಗಬೇಕಂದ್ರೆ ಆ ನಟನನ್ನು ಹೆಸರು ಹೇಳ್ಕೊಂಬರ್ಬೇಕು. ಹೇಳಿದ್ನಲ್ಲ ಫಸ್ಟ್ ಹೋಗಿ. ಎಷ್ಟೋ ಕಂಪ್ನಿಗಳಲ್ಲಿ ಕನ್ನಡಿಗರಿಗೆ ಕೆಲಸ ಸಿಗ್ತಾಯಿಲ್ಲ, ಅವ್ರಿಗೊಂದು ಬೆಲೆ ಸಿಗ್ತಾಯಿಲ್ಲ. ಅದ್ರ ಬಗ್ಗೆ ಹೋರಾಟ ಮಾಡಿ, ಅದ್ರ ಬಗ್ಗೆ ಕೇಳಿ, ಅದ್ರ ಬಗ್ಗೆ ಮಾತಾಡಿ. ಕೊನೆ ನಮ್ಮ ಕರ್ನಾಟಕದಲ್ಲಿ ಕನ್ನಡಿಗರೇ ಇರೋ ಥರ ಇಲ್ಲ, ಆ ಥರ ಆಗ್ತಾಯಿದೆ ಪರಿಸ್ಥಿತಿ. ಅದ್ರ ಬಗ್ಗೆ ಮುಂದೆ ಹೋರಾಡಿ, ಅದ್ರ ಬಗ್ಗೆ ಧ್ವನಿ ಎತ್ತಿ. ಎಷ್ಟೋ ಅತ್ಯಾಚಾರಗಳು ನಡೀತದೆ ದಿನೇ ಅದ್ರ ಬಗ್ಗೆ ತಡೀರಿ, ಅದ್ರ ಬಗ್ಗೆ ಹೋರಾಟ ಮಾಡಿ. ದರ್ಶನ್ ಸರ್ ಬಗ್ಗೆ ಬಿಡಿ. ದರ್ಶನ್ ಸರ್ ಮಾತ್ರ ನಿಮ್ಗೆ ಕಣ್ಣಿಗೆ ಕಾಣಿಸ್ತಾ ಇದ್ದಾರೆ ಅನಿಸುತ್ತೆ. ನಿಮಗೆಲ್ಲ ಇಷ್ಟು ಹುರ್ಕೊಳ್ತಾ ಇದ್ದೀರ. ಕೆಲವರು ಇಲ್ಲಿ ನೋಡ್ತಾ ಇದ್ದೀನಿ ನಾನು, ಎಷ್ಟೋ ಹುರ್ಕೊಳ್ತಾ ಇದ್ದೀರಂದರೆ ಮಕ್ಕಳು ಆ ವ್ಯಕ್ತಿ ಅಷ್ಟೊಂದು ಇದಾಗ ಹೋಗ್ಬಿಟ್ಟಿದ್ದಾರೆ ನಿಮಗೆ. ನೀವೆಷ್ಟೇ ಕೇಳಿ ಹೇಳ್ತಾ ಇದ್ದೀರ, ನೀವು ಅಂತ ಹೇಳ್ತಾ ಇಲ್ಲ. ಆ ದೇವರು ದರ್ಶನ್ ಸರ್ ಬಗ್ಗೆ ಎಷ್ಟೋ ಪಿತೂರಿ ಮಾಡಿ, ಎಷ್ಟೇ ಕೂಡ ನೀವೇನೋ ಮಾಡೋಕ್ಕೆ ತುಳಿಯೋಕ್ಕೆ ಪ್ರಯತ್ನ ಪಟ್ರು, ಏನೋ ಮಾಡೋಕ್ಕೆ ಪ್ರಯತ್ನ ಪಟ್ಟರು, ಆ ವ್ಯಕ್ತಿ ಇನ್ನೂ ದೊಡ್ಡದಾಗಿ ಬೆಳೀತಾನೆ ಹೋಗ್ತಾರೆ. ನಿಜ ಇನ್ನೂ ಬೆಳೀತಾ ಹೋಗ್ತಾರೆ. ಯಾಕೆಂದರೆ ಆ ವ್ಯಕ್ತಿ ನಮಗೆ ಗೊತ್ತಿರೋ ಮಟ್ಟಿಗೆ ಆ ವ್ಯಕ್ತಿತ್ವ ಮೋಸ್ಟ್ಲಿ ಎಲ್ಲರಲ್ಲೂ ಇರಲ್ಲ. ಅರ್ಥ ಮಾಡ್ಕೊಳ್ಳಿ. ಏನಕ್ಕಂದರೆ ಇಡೀ ದೇವಸ್ಥಾನ ನೋಡ್ಕೊಳ್ಳಿ ನೀವು. ಬೆಳಗ್ಗೆ ಯಾವ ದೇವಸ್ಥಾನದ ಮುಂದೆ ಜನ ಇರ್ತಾರೋ ಇರಲ್ಲೋ ಗೊತ್ತಿಲ್ಲ. ದರ್ಶನ್ ಅವ್ರ ಮನೆ ಮುಂದೆ ಪ್ರತಿದಿನ 200-300 ಜನ ನಿಂತಿರ್ತಾರೆ. ಪ್ರತಿ ವರ್ಷ ಅವ್ರ ಬರ್ಡೇಗೆ ಎಷ್ಟು ಕ್ವಿಂಟಲ್ ಅಕ್ಕಿಗಳು ಅನಾಥಾಶ್ರಮಕ್ಕೆ, ಸ್ಕೂಲ್ಗಳಿಗೆ, ಆಶ್ರಮಕ್ಕೆ ಹೋಗುತ್ತೋ ಗೊತ್ತಿಲ್ಲ. ಪ್ರತಿ ವರ್ಷ ಹೋಗುತ್ತೆ. ಅವ್ರು ಇದುವರೆಗೂ ಒಂದು ಕೇಕ್ ಆಗಲಿ ಹಾರಾಗಲಿ ತೊಗೊಂಬನ್ನಿ ಅಂತ ಅವ್ರ ಫ್ಯಾನ್ಸಿಗಳಿಲ್ಲ. ಅವ್ರು ಬೇಕಾಗಿರೋದು ಅಕ್ಕಿ, ಬೇಳೆ, ಎಣ್ಣೆ, ನಿಮ್ಗೆ ಏನು ಬೇಕು ದಾನ ಮಾಡೋಕೆ ಅದನ್ನು ಮಾತ್ರ ಕುಡಿ ಅಂತ ಕೇಳ್ತಾರೆ. ಅದು ಅವ್ರ ಒಳ್ಳೆಯ ಗುಣ. ಅವತ್ತಿನ ಕಾಲದಲ್ಲಿ ರಾಜ್ಕುಮಾರ್ ಅಪ್ಪಾಜಿಯವ್ರು ಹೇಗೋ ಇವತ್ತಿನ ಕಾಲದಲ್ಲಿ ದರ್ಶನ್ ಅವ್ರು ಹಾಗೆ. ನೆನ್ಪಿಟ್ಕೊಳ್ಳಿ. ಅವರಲ್ಲಿ ಒಳ್ಳೆ ಒಂದು ಮನಸ್ಸಿದೆ, ಒಳ್ಳೆ ವ್ಯಕ್ತಿತ್ವ ಇದೆ. ಅವ್ರನ್ನ ಹಾಗೆ ಬಿಟ್ಬಿಡಿ. ಅವ್ರನ್ನ ಕೆಣಕೋದಾಗಲಿ ಅವ್ರು ಇದು ಮಾಡೋದಾಗಲಿ ಮಾಡಬೇಡಿ. ಅರ್ಥ ಮಾಡ್ಕೊಳ್ಳಿ. ಪ್ರತಿಯೊಬ್ಬರಿಗೂ ದರ್ಶನ್ ಸರ್ ಮೇಲೆ ಕೆಟ್ಟದಾಗ ಏನನ್ನು ಇದು ಮಾಡ್ತಾಯಿದ್ರೆ ಎಲ್ರಿಗೂ ಅರ್ಥ ಮಾಡ್ಕೊಳ್ಳಿ. ಹೋರಾಟ ಮಾಡಿ, ಧ್ವನಿ ಎತ್ತಿ ಮಾತಾಡಿ. ಯಾವುದು ಆಗ್ತಿಲ್ಲ ನಮ್ಮ ಇದರಲ್ಲಿ, ಯಾವ್ದು ನಡೀತಾ ಇದೆ, ಎಣ್ಣಿಗೆ ಶೋಷಣೆ ಆಗ್ತಾ ಇದೆ, ಎಲ್ಲಿ ಹಿಂಸೆ, ಅದ್ರ ಬಗ್ಗೆ ಮಾತಾಡಿ ಪ್ರತಿಯೊಬ್ಬರು. ಬೇಡದರ ವಿಷಯದ ಬಗ್ಗೆ ಅಲ್ಲ. ಅಂತ ಒಬ್ಬ ನಟನನ್ನು ಗೌರವಿಸಿ. ನಮ್ಮ ಕನ್ನಡದಲ್ಲಿ, ನಮ್ಮ ಕರ್ನಾಟಕದಲ್ಲಿ ಇದ್ದಾರೆ ಅಂದ್ರೆ ಅದು ಹೆಮ್ಮೆ ಪಡ್ಬೇಕು ನಾವು. ಹೆಮ್ಮೆಯಿಂದ ಹೇಳ್ಕೊಳ್ಳಿ. ದರ್ಶನ್ ಅವರು ನಮ್ಮ ಕನ್ನಡದ ನಟ. ಇವತ್ತು ಅವ್ರಿಗಿರೋ ಟ್ಯಾಲೆಂಟ್ಗೆ, ಅವ್ರಿಗಿರೋ ಇದಕ್ಕೆ ಬೇರೆ ಭಾಷೆಯಲ್ಲಿ ಹೋಗಿ ಏನ್ರಿ ಮಾಡ್ಬೋದಿತ್ತು ಅವರು. ಇವತ್ತಿಗೂ ನಾನು ಕನ್ನಡಕ್ಕೋಸ್ಕರ ಸಿನಿಮಾ ಮಾಡ್ತೀನಿ, ಕನ್ನಡದಲ್ಲೇ ನಾನು ಮಾಡೋದು, ಕರ್ನಾಟಕಕ್ಕೆ ಮಾತ್ರ ನಾನು ಸೀಮಿತ, ಇಲ್ಲೇ ನನ್ನ ರಾಜನ ಥರ ಇಟ್ಟಿದ್ದಾರೆ, ನನಗೇನಕ್ಕೆ ಬೇಕು ಪರ ಭಾಷೆಗಳು ಅಂತ ಕೇಳ್ತಾರೆ. ಇವತ್ತು ಅವತ್ತು ರಾಜ್ಕುಮಾರ್ ಸರ್ ಹೋರಾಡ್ತಾಯಿದ್ರು ನಮ್ಮ ಕರ್ನಾಟಕನ ಕೆಲವೊಂದು ಇದಕ್ಕೆ, ನಮ್ಮ ಕನ್ನಡ ಸಿನಿಮಾಗಾಗಲಿ, ನೀರಿಗಾಗಲಿ. ಬಟ್ ಇವತ್ತು ಅದೇ ಥರ ಒಂದು ದಾರಿಲಿ ನಡ್ಕೊಂಡು ಹೋಗ್ತಾ ಇದ್ದಾರೆ ಅಂದರೆ ಅದು ದರ್ಶನ್ ಸರ್ ಮಾತ್ರ. ಇವತ್ತು ಎಲ್ಲೇ ಒಂದು ಈ ಪ್ರಾಬ್ಲಮ್ ಆದರೂ ಕೂಡ ಅಲ್ಲಿ ಹೋಗಿ ಎಂಟ್ರಿ ಆಗ್ತಾರೆ, ಅಲ್ಲಿ ನಿಂತ್ಕೊಳ್ತಾರೆ, ನಾನಿದ್ದೀನಿ ಅಂತಾರೆ, ಧೈರ್ಯವಾಗಿ ಹೇಳ್ತಾರೆ. ಇವತ್ತು ಎಷ್ಟೋ ಹೊರಗಡೆಯಿಂದ ಆಫರ್ಗಳು ಬಂದರು, ಎಷ್ಟೋ ಚಲನಚಿತ್ರಗಳು ನಮ್ಮಲ್ಲಿ, ಎಷ್ಟೋ ಕನ್ನಡ ಸಿನಿಮಾಗಳಿಗೆ ಥಿಯೇಟ್ರ್ ಸಿಗ್ತಾ ಇಲ್ಲ. ಎಷ್ಟೆಷ್ಟೋ ಹೊಸ ಪ್ರತಿಭೆಗಳು ಬೆಳಕಿ ಬರುತ್ತೆ. ಪಾಪ ಅವ್ರಿಗೆ ತುಳಿಯುತ್ತಾ ಇದ್ದಾರೆ. ಯಾಕೆ? ಹೊರಗಡೆ ಯಾವುದೋ ಸಿನಿಮಾ ರಿಲೀಸ್ ಆದರೂ ತೊಗೊಂಬಂದು ಇಲ್ಲಿ ಹಾಕ್ಕೊಳ್ತಾರೆ. ಅವನು 1 ಕೋಟಿ ತೊಗೊಂಬಂದು ಹಾಕ್ಕೊಂಡು ಇಲ್ಲಿ 30-40 ಕೋಟಿ ಮಾಡ್ಕೊಂಡು ಹೊರಗಡೆ ಹೋಗ್ತಾನೆ ಅವನು. ಯಾಕೆ? ನಮ್ಮ ಜನಗಳು ಯಾರು ಬದುಕಬಾರ್ದ? ನಮ್ಮ ಹೀರೋಗಳು ಯಾರು ಬೆಳಿಬಾರ್ದ? ಪಾಪ ಈ ವ್ಯಕ್ತಿ ಒಬ್ಬರು ದರ್ಶನ್ ಸರ್ ಒಬ್ಬರು ಬರೋ ಹೊಸ ನಟರಿಗೂ ಪಾಪ ಎಲ್ಲರಿಗೂ ಸಹಾಯ ಮಾಡಿಕೊಂಡು ಅವ್ರ ಹಿಂದೆ ನಿಂತ್ಕೊಂಡು ಅವ್ರನ್ನ ಬೆಳೆಸ್ಕೊಂಡು ಹೋಗ್ತಾ ಇದ್ದಾರೆ. ಅದು ಒಬ್ಬ ವ್ಯಕ್ತಿಗೆ ಬೇಕಾಗಿರೋ ಒಂದು ಗುಣ, ಅದು ಅವರಲ್ಲಿದೆ.
ತಂದು ಹಾಗೆ ಇಂಡಸ್ಟ್ರಿನ ಕಾಪಾಡ್ತಾ ಇದ್ದಾರೆ. ಬೇರೆ ಭಾಷೆಗೆ ಹೋಗ್ತಾ ಇಲ್ಲ. ಬೇರೆ ಭಾಷೆಗಳು ಬಂದರೆ ಈ ಅಷ್ಟು ನಮ್ಮ ಭಾಷೆಗೆ ಪ್ರಾಮುಖ್ಯತೆ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಅದೇ ಥರ ಎಲ್ಲ ಹೀರೋಗಳು ಹೋರಾಡಿದ್ರೆ ನಮ್ಮ ಕರ್ನಾಟಕದ ಹೀಗೆ ಚಲನಚಿತ್ರಗಳು ಮುಂದೆ ಇದೇ ಥರ ಇರುತ್ತೆ. ಇಲ್ಲ ಅಂದರೆ ನಾವು ಎಲ್ಲೋ ಥಿಯೇಟ್ರ್ಗಳನ್ನ ನೋಡೋಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ ಮುಂದೆ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ದಯವಿಟ್ಟು ಕೊನೆಯದಾಗಿ ಇನ್ನು ಯಾವತ್ತೂ ಕೂಡ ದರ್ಶನ್ ಸರ್ ಮೇಲೆ ಕೆಟ್ಟದಾಗಿ ಇದು ಮಾಡೋದನ್ನು ಬಿಟ್ಬಿಡಿ. ಇನ್ನೊಂದು, ನಾವು ಉಮಾಪತಿಯವ್ರು ಕೇಳ್ಕೊಳ್ಳೋದು ಒಂದೇ ಮಾತು, ಅವರ ನಡುವೆ ಏನಿದೆ ಗೊತ್ತಿಲ್ಲ ಸರ್, ಅದು ನೀವಿಬ್ಬರು ಡಿಸೈಡ್ ಮಾಡ್ಕೊಳ್ಳಿ. ಏಕೆಂದರೆ ನಿಮಗೆ ಅದೇ ಥರ ಒಂದು ಇದಿದೆ, ಪಾಪ ಅವ್ರಿಗೂ ಇದೆ. ಅದು ನೀವು ಕೂತು ಮಾತಾಡ್ಕೊಂಡಿಲ್ಲ, ನೀವೇ ಮಾತಾಡ್ಕೊಂಡು ಒಂದು ಇದಿರುತ್ತೆ. ಸೆಂಟ್ರಲ್ಲಿ ಈ ಥರ ಕಡ್ಡಿ ಅಲ್ಲಾಡ್ಸೋರ್ನೆಲ್ಲ ಕರ್ಕೊಂಬಂದು ಮುಂದೆ ಬಿಟ್ಕೊಂಡು ಅದು ಮಾಡೋದು ತಪ್ಪು. ಉಮಾಪತಿ ಸರ್ ಕೇಳ್ಕೊಳ್ಳೋದು ತುಂಬ, ನೀವು ಒಂದು ರಾಜಕಾರಣಿಗೆ ತುಂಬ ಒಳ್ಳೆಯ ಇದರಲ್ಲಿದ್ದೀರಾ. ಪಾಪ ಅವರು ಒಂದು ದೊಡ್ಡ ಸ್ಟಾರು, ನಿಜವಾಗ್ಲೂ ತುಂಬ ಒಳ್ಳೆಯ ವ್ಯಕ್ತಿ. ಸುಮ್ಮನೆ ಏನೇನೋ ಮಾಡೋಕ್ಕೆ ಹೋಗ್ಬೇಡಿ. ಸುಮ್ಮನೆ ಅವೆಲ್ಲ ಜನಗಳ ಮುಂದೆ ಬಂದರೆ ಅದೊಂಥರ ಕೆಟ್ಟ ಇದಾಗುತ್ತೆ. ಹೋಗಿ ಅದನ್ನು ನೀವೇ ಕೂತು ಬಗೆಹರಿಸ್ಕೊಳ್ಳಿ. ಅದನ್ನು ಯಾವ ಥರ ಮಾತಾಡೋಕೆ ಆ ಥರ ಮಾತಾಡಿ. ಸುಮ್ಮನೆ ಬೀದಿಲಿ ಬಿಟ್ಬಿಟ್ಟು ಯಾರನ್ನೋ ಏನೇನೋ ಮಾಡಿಸೋದು, ಏನೇನೋ ಮಾತಾಡೋದು ಅವೆಲ್ಲ ಮಾಡಬೇಡಿ. ತುಂಬ ಸಣ್ಣರಾಗೋಗ್ಬಿಡ್ತಾರೆ. ದೊಡ್ಡವ್ರು ಯಾವತ್ತೂ ದೊಡ್ಡದಾಗೆ ಯೋಚನೆ ಮಾಡಬೇಕು, ದೊಡ್ಡವರಾಗಿ ಇರಬೇಕು. ಯಾವತ್ತೂ ಚಿಕ್ಕವರಾಗಬಾರ್ದು. ಚಿಕ್ಕದಾಗಿ ಯೋಚನೆ ಮಾಡಿದ್ರೆ ಚಿಕ್ಕವರೇ ಆಗ್ತೀರಾ, ಅರ್ಥ ಮಾಡ್ಕೊಳ್ಳಿ. ಇದೆ ನಿಜವಾಗ್ಲೂ. ಮತ್ತು ಈ ಮಾತಿಂದ ಯಾರಿಗಾದರೂ ತಪ್ಪು ಅನಿಸಿದರೆ ದಯವಿಟ್ಟು ನನಗೆ ಕ್ಷಮಿಸಿ. ದಯವಿಟ್ಟು ಕೊನೆಯದಾಗಿ ಇನ್ನೂ ಒಂದು ಮಾತು ಹೇಳ್ತೀನಿ, ದರ್ಶನ್ ಸರ್ನ ಅವ್ರ ಪಾಡಿಗೆ ಅವ್ರು ಬಿಟ್ಬಿಡಿ. ತುಂಬ ಒಳ್ಳೆಯ ವ್ಯಕ್ತಿ, ತುಂಬ ಒಳ್ಳೆಯ ಚಿತ್ರಗಳನ್ನ ಕೊಡ್ತಾ ಇದ್ದಾರೆ. ಅಷ್ಟೇ ಒಳ್ಳೆಯ ಒಂದು ದಾನ ಮಾಡೋದ್ರಲ್ಲಿರ್ಬೋದು, ಎಷ್ಟೋ ಜೀವನಗಳಿಗೆ ಏನೋ ಒಂದು ಪಾಪ ಅವರು ಇದು ಮಾಡೋದ್ರಲ್ಲಿ ತುಂಬಾ ಒಳ್ಳೆಯ ವ್ಯಕ್ತಿ. ಅವ್ರನ್ನ ಯಾವತ್ತೂ ತುಳಿಯೋಕ್ಕಾಗಲಿ, ಅವ್ರನ್ನ ಕೆಟ್ಟದಾಗಿ ಯಾವತ್ತೂ ಇದು ಮಾಡೋಕ್ಕೆ ಹೋಗಬೇಡಿ. ದಯವಿಟ್ಟು ಇಷ್ಟು ಮಾತ್ರ ಕೇಳ್ಕೊಳ್ತೀನಿ. ನಮಸ್ತೆ.